ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ತಾವೆಲ್ಲರೂ ಸಹ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತಾ ಸಂಚಿಕೆಯನ್ನು ಪ್ರಾರಂಭಿಸುವ ಸಮಯ ಆಯಿತು. ಬಹುಶಃ ಇವತ್ತಿನ ಸಂಚಿಕೆ ಅಂತ ಹೇಳೋದು ಒಂದು ಥರ ವಿಶೇಷವೇ ಹೌದು ಮತ್ತು ವಿಶಿಷ್ಟ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಲ ಸಹ ವೈದ್ಯರು ಬಂದಾಗ ಒಂದಷ್ಟು ಕಾಯಿಲೆಯ ಬಗ್ಗೆ ಚಿಕಿತ್ಸೆ ಆಗಿರ್ಬೋದು, ಔಷಧ ಆಗಿರ್ಬೋದು, ಅದನ್ನು ಸೂಚಿಸುವುದರ ಜೊತೆಗೆ ಪ್ರತಿ ಸಂಚಿಕೆಯಲ್ಲೂ ಡಾಕ್ಟ್ರು ಒತ್ತಿ ಹೇಳುವಂಥದ್ದು ಜೀವನ ಶೈಲಿ ಅಂತ ಹೇಳ್ಕೊಂಡು, ಜೀವನ ಶೈಲಿ ಹೇಗೆ ಇರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿರ್ತಾರೆ. ಆದರೆ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಬೇಕು ಅನ್ನುವ ಒಂದು ಸಲುವಾಗಿ ಇಂದಿನ ಸಂಚಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಗೊತ್ತಿರ್ತದೆ, ಆದರೂ ಕೂಡ ಹಲವಷ್ಟು ತಪ್ಪುಗಳನ್ನು ಮಾಡ್ತೇವೆ ನಾವು. ಆ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸುದೀಪ್ ಶೆಟ್ಟಿ ಅವರು ಇದ್ದಾರೆ. ಇವರು ಆದರ್ಶ ಹಾಸ್ಪಿಟಲ್ ಇಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಥಮವಾಗಿ ಡಾಕ್ಟ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಡಾಕ್ಟ್ರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಡಾಕ್ಟ್ರೇ, ಹೇಳಿದಾಗೆ ಈಗ ಜೀವನ ಶೈಲಿ ಅಂತ ಹೇಳೋದು ಬಹಳ ಮುಖ್ಯ ಆಗಿರ್ತದೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕಂತಿದ್ರೆ ಅವನ ಜೀವನ ಶೈಲಿ ಸರಿ ಇದ್ದಾಗ ಬರುವಂಥ ಕಾಯಿಲೆಗಳನ್ನು ಒಂದಷ್ಟು ದಿವಸ ಮುಂದೆ ಹಾಕ್ಬೋದು ಅಂತ. ಈಗ ನಮ್ಮ ವೀಕ್ಷಕರಿಗೆ ಜೀವನ ಶೈಲಿ ಅಂದರೆ ಏನು ಅನ್ನೋದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಅಂತ. ಜೀವನ ಶೈಲಿ ಅಂತ ಹೇಳಿದ್ರೆ ನಾವು ದಿನನಿತ್ಯದ ಜೀವನವನ್ನು ಹೇಗೆ ನಿಭಾಯಿಸ್ತಿದ್ದೇವೆ ಅಂತ ಹೇಳ್ಬೋದು. ಈಗ ನಾವು ಬೆಳಿಗ್ಗೆ ಎದ್ದು ಎಷ್ಟು ಗಂಟೆ ರಾತ್ರಿ ಮಲಗಿದ್ದೀವಿ, ಎದ್ದು ನಂತರ ಯಾವುದೇ ದೈಹಿಕ ಕ್ಷಮತೆಯಲ್ಲಿ ಅಥವಾ ವ್ಯಾಯಾಮದಲ್ಲಿ ತೊಡಗಿದ್ದೀವಾ, ಅಥವಾ ದಿನನಿತ್ಯದಲ್ಲಿ ನಾವು ಹೇಗೆ ಆಹಾರವನ್ನು ಸೇವಿಸ್ತಿದ್ದೇವೆ, ಹಾಗೆ ಮತ್ತೆ ದಿನನಿತ್ಯದಲ್ಲಿ ನಾವು ನಮ್ಮ ದಿನದ ಕಾರ್ಯಕ್ರಮಗಳನ್ನ ಹೇಗೆ ನಡೆಸ್ತಿದ್ದೇವೆ, ತುಂಬಾ ಮಾನಸಿಕ ಒತ್ತಡದಿಂದನ, ಬಹಳ ಲವಲವಿಕೆಯಿಂದನ, ಈ ರೀತಿ ನಾವು ಜೀವನವನ್ನ ಹೇಗೆ ನಡೆಸ್ತಿದ್ದೇವೆ, ಆ ದಿನದಲ್ಲಿ ಹೇಗೆ ನಡೆಸ್ತಿದ್ದೇವೆ, ನಮ್ಮ ಶೈಲಿ ಹೇಗಿದೆ, ಅದರ ಮೇಲೆ ಈ ಜೀವನ ಶೈಲಿ ಅಂತ ಕರೀಬಹುದು. ಈಗ ಜೀವನ ಶೈಲಿಯ ಬಗ್ಗೆ ಡಾಕ್ಟರ್ ಹೇಳಿದ್ರು. ಈ ಜೀವನ ಶೈಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಯಾವ್ದೆಲ್ಲ ಬರ್ತದೆ ಒಬ್ಬ ವ್ಯಕ್ತಿಗೆ ಅಂತ. ಈಗ ಜೀವನ ಶೈಲಿ ಕೆಟ್ಟದಾಗಿದ್ರೆ ಅದು ನಮ್ಮ ದೇಹದ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ ಅನೇಕ ತೊಂದರೆಗಳಿಗೆ ಕಾರಣ ಆಗ್ತದೆ. ಮುಖ್ಯವಾಗಿ ನಾವು ನೋಡುವಾಗ ಈಗ ಡಯಾಬಿಟಿಸ್ ಇರ್ಬೋದು, ಮಧುಮೇಹ ರೋಗ ಇರ್ಬೋದು, ಹೈಪರ್ ಟೆನ್ಷನ್, BP ಕಾಯಿಲೆ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಅಂದ್ರೆ ಡಿಸ್ಲಿಪಿಡಿಮಿ ಅಂತ ಹೇಳ್ತಿರ್ಬೋದು. ಹಾಗೆ ಅದೇ ರೀತಿ ಲೇಡೀಸ್ ಅಲ್ಲಿ ನಾವು ಮುಟ್ಟಿನ ತೊಂದರೆಗಳಿರ್ಬೋದು, PCOD ತೊಂದರೆ ಇರ್ಬೋದು, ಇದರಿಂದ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಅಂತ ಹೇಳ್ತಿರ್ಬೋದು. ಹಾಗೆ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಸಮಸ್ಯೆಗಳಿರ್ಬೋದು. ಹೀಗೆ ಇವೆಲ್ಲ ಒಟ್ಟು ಸೇರಿ ಕೊನೆಗೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಥವಾ ಹೃದಯಾಘಾತ ಆಗಿರ್ಬೋದು, ಅಥವಾ ಪಾರ್ಶ್ವವಾಯು ಸಂಬಂಧಿಸಿದ ಕಾಯಿಲೆಗಳಿರ್ಬೋದು. ಹೀಗೆ ಇದರಿಂದ ಈ ಜೀವನ ಶೈಲಿ ಕೆಟ್ಟದಾಗಿದ್ರಿಂದ ಈ ರೀತಿ ಅನೇಕ ತೊಂದರೆಗಳಿಗೆ ಕಾರಣ ಆಗ್ತದೆ. ಅಂತ ಹೇಳಿದ್ರೆ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆದಾಗ ಈ ಎಲ್ಲ ಒಂದು ರೋಗಗಳು ಬರುವ ಸಾಧ್ಯತೆಗಳು ಉಂಟು ಅಂತ ಹೇಳಿದ್ರೆ ನೀವು. ಜೀವನ ಶೈಲಿಯ ವ್ಯತ್ಯಾಸದಿಂದ ಯಾವ್ದೆಲ್ಲ ರೋಗಗಳು ಬರ್ತದೆ ಅಂತ. ಈಗ ದಿವಸದಿಂದ ದಿವಸಕ್ಕೆ ಈ ತರದ ನೀವು ಹೇಳಿದಂತಹ ರೋಗಗಳಾಗಿರ್ಬೋದು ಅದು ಜಾಸ್ತಿ ಆಗ್ತಾ ಉಂಟು. ಜಾಸ್ತಿ ಆಗ್ಲಿಕ್ಕೆ ಏನು ಕಾರಣ? ಈಗ ಜೀವನ ಶೈಲಿಯನ್ನ ನಾವು ನಮ್ಮ ಪೂರ್ವಜರು ಎರಡು ಪೀಳಿಗೆ ಹಿಂದಿನ ನೋಡುವಾಗ ಮೂಲತಃ ಅವರು ಕೃಷಿಕರಾಗಿದ್ರು, ದೈಹಿಕ ಕ್ಷಮತೆ ಜಾಸ್ತಿ ಇತ್ತು. ಈಗ ನಮ್ಮ ಅಜ್ಜ ಅಥವಾ ಅವರ ಪೀಳಿಗೆಯವರು ನೋಡುವಾಗ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ದೈಹಿಕ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ರು. ಮತ್ತೆ ಅವರು ಆಹಾರವು ಕೂಡ ಅಷ್ಟೇ ಲೋಕಲಿ ಏನಾದ್ರು ಸ್ಥಳೀಯವಾಗಿ ಸಿಗುವ ಆಹಾರವನ್ನೇ ಯೂಸ್ ಮಾಡ್ತಾ ಇದ್ರು. ಅಂತ ಹೇಳಿದ್ರೆ ಅವರು ಹಳ್ಳಿ ಜೀವನ ಇರ್ಬೋದು, ಅಥವಾ ಆ ಕಾಲದಲ್ಲಿ ಮಾಲಿನ್ಯ ತುಂಬಾ ಕಮ್ಮಿ ಇತ್ತು. ಹಾಗೆ ಓಡಾಟಕ್ಕೆ, ತಿರುಗಾಟಕ್ಕೆ ಎಲ್ಲ ಅವರು ಮುಖ್ಯವಾಗಿ ಸೈಕಲ್ ಇರ್ಬೋದು ಅಥವಾ ನಡ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ರು. ಈಗ ಏನ್ ಹೇಳಿದೆ, ಆಧುನಿಕತೆ ಮುಂದುವರೆದ ಹಾಗೆ, ನಮ್ಮ ಟೆಕ್ನಾಲಜಿ ಅಂತ ಹೇಳ್ತೀವಿ, ತಂತ್ರಜ್ಞಾನ ಮುಂದುವರೆದಿದ್ದ ಹಾಗೆ ಈಗ ನಡಿಲಿಕ್ಕೆ ನಾವು ಜಾಸ್ತಿ ವೆಹಿಕಲ್ ಯೂಸ್ ಮಾಡ್ತಿದ್ವಿ, ಜಾಸ್ತಿ ನಡೆಯುವುದಿಲ್ಲ. ಹಾಗೆ ಆಹಾರ ಕೂಡ ಅಷ್ಟೇ, ನಾವು ಪ್ರಾಚೀನ ಪದ್ಧತಿಯ ಆಹಾರವನ್ನು ಅನುಕರಿಸ್ತಾ ಇದ್ದೀವಿ. ಅದರೊಟ್ಟಿಗೆ ಅನೇಕ ಹಲವು ರೀತಿಯ ತೊಂದರೆ, ಮಾನಸಿಕವಾಗಿ ಕೂಡ ಅಷ್ಟೇ. ಮುಂಚೆ ಮನಃಶಾಂತಿ ತುಂಬಾ ಇತ್ತವೇನೋ ಗೊತ್ತಿಲ್ಲ, ಆದ್ರೆ ಈಗಿನ ಒಂದು ಏನ್ ಹೇಳುದು ರ್ಯಾಟ್ ರೇಸ್ ಅಂತ ಹೇಳ್ತೀವಿ, ವೇಗವಾಗಿ ಪ್ರಪಂಚದಲ್ಲಿ ನಾನು ಕೂಡ ಸೇರ್ಬೇಕಂತ ಹೇಳಿದ್ರೆ ಆ ರೀತಿಯ ಮಾನಸಿಕ ಒತ್ತಡ, ವಿದ್ಯಾರ್ಥಿಗಳಲ್ಲಿ ಕೂಡ ಮಾನಸಿಕ ಒತ್ತಡ, ಅಂದ್ರೆ ಕಮ್ಮಿ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡುವ ಒಂದು ಒತ್ತಡ, ಇದರಿಂದ ಕೂಡ ಜೀವನ ಶೈಲಿಯಲ್ಲಿ ಬಹಳ ಬದಲಾಗಿದೆ. ಹಾಗೆ ಕೂಡ ಪ್ರಾಚೀನ ಏನ್ ಹೇಳುದು ವೆಸ್ಟರ್ನೈಸೇಷನ್ ಅಂತ, ಆಧುನಿಕತೆಯಲ್ಲಿ ನಾವು ಅವರನ್ನು ಅನುಕರಿಸುದು, ಅವರ ಒಂದು ಜೀವನ ಶೈಲಿಯನ್ನು ಅನುಕರಿಸುದು, ಅವರ ಆಹಾರ ಪದ್ಧತಿಯನ್ನು ಅನುಕರಿಸುದು, ಹಾಗೆ ಧೂಮಪಾನ, ಮದ್ಯಪಾನಗಳಂತ ತೊಂದರೆಗಳು ಜಾಸ್ತಿ ಅನುಕರಿಸುವುದು, ಇದರಿಂದ ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಬಹಳ ವ್ಯತ್ಯಾಸ ಕಂಡು ಬಂದಿದೆ.
ವ್ಯತ್ಯಾಸ ಕಂಡು ಬರ್ತದೆ. ಬಹುಶಃ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಗೊತ್ತಿರ್ತದೆ ನಮಗೆ ಅದು ಮಾಡಬಾರ್ದು ಅಂತ, ಆದರೂ ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ನಿಮ್ಮ ಮಾತುಗಳಿಂದ ನಾವು ಮಾಡುವಂಥ ತಪ್ಪುಗಳ ಸಂಖ್ಯೆ ಕಡಿಮೆ ಆಗಲಿ ಅಂತ ಭಾವಿಸ್ತಾ ನೀವು ಹೇಳಿದ್ರಿ ಒಂದಷ್ಟು ರೋಗಗಳ ಬಗ್ಗೆ ಹೇಳುವಾಗ ಡಯಾಬಿಟಿಸ್ ಕೂಡ ಹೇಳಿದ್ರಿ. ಇತ್ತೀಚಿನ ದಿವಸಗಳಲ್ಲಿ ಅದು ಬಹಳ ಬಹಳ ಜಾಸ್ತಿ ಆಗ್ತಾ ಉಂಟು, ಚಿಕ್ಕ ಮಕ್ಕಳಲ್ಲಿಯೂ ಕೂಡ ನಾವು ನೋಡ್ಬೋದು. ಇದರ ಬಗ್ಗೆ ಏನು ಹೇಳ್ತೀರಿ ಡಾಕ್ಟ್ರೆ? ಈಗ ಜೀವನ ಶೈಲಿಯ ರೋಗಗಳಿಗೆ ಮುಖ್ಯವಾಗಿ ನೋಡುವಾಗ ಡಯಾಬಿಟಿಸ್ ಬಹಳ ಜಾಸ್ತಿ ಆಗ್ತಾ ಇದೆ. ಈಗ ಭಾರತ ಡಯಾಬಿಟಿಸ್ ರಾಜಧಾನಿ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಪಂಚದಲ್ಲಿ ಹೈಯೆಸ್ಟ್ ಡಯಾಬಿಟಿಸ್ ಮಧುಮೇಹ ರೋಗಿಗಳಿರುತ್ತೆ ಭಾರತದಲ್ಲಿ. ಈಗ ಇದಕ್ಕೆ ಮುಖ್ಯ ಕಾರಣ ಏನಂತ ಒಂದು ಏನಂತ ಹೇಳಿದ್ರೆ ನಮ್ಮ ರೇಸ್ ಅಂತ ಹೇಳ್ತೀವಿ, ನಮ್ಮ ಏಷ್ಯನ್ ರೇಸ್. ನಮ್ಮ ಶುಗರ್ ಜಾಸ್ತಿ ಆಗುವಂತ ಕಾಯಿಲೆಗಳಿಗೆ ನಮ್ಮ ಏಷ್ಯಾ ಖಂಡದಲ್ಲಿರುವ ಜನಗಳು ಮುಖ್ಯ ಪ್ರೋನ್ ಆಗಿರ್ತಾರೆ. ಅನೇಕ ಒಂದು ಜೆನೆಟಿಕ್ ಪ್ರಾಬ್ಲಮ್ ಇಂದ ಇರ್ಬೋದು. ಅದರೊಟ್ಟಿಗೆ ಭಾರತದಲ್ಲಿ ನಾನು ಆಗ ಹೇಳಿದ ಹಾಗೆ ನಾವು ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿ ರೈಸ್ ಐಟಮ್ಸ್ ಅನ್ನು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ರೈಸ್ ಮತ್ತೆ ಅಕ್ಕಿ ಅಂಶದಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಇರೋದು ಒಂದು ಕಾರಣ ಆಗಿರ್ತದೆ. ಅದಲ್ಲದೆ ದೈಹಿಕ ಕ್ಷಮತೆ ಮುಖ್ಯವಾಗಿ ತುಂಬಾ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಈಗ ನಮ್ಮ ದೈಹಿಕ ಕಾರ್ಯಕ್ಷಮತೆ ಕಮ್ಮಿ ಆದಾಗ ಏನ್ ಹೇಳುದು, ಕ್ಯಾಲರಿ ಲಾಸ್ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹ ದಂಡಿಸುವುದಿಲ್ಲ. ಹಾಗೇನಾಗ್ತಾ ಹೇಳಿದ್ರೆ ನಾವು ತಿನ್ನೋದು ಜಾಸ್ತಿ ಆಗ್ತಾ ಉಂಟು. ಅದಲ್ಲದೆ ಏನಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ಕೂಡ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದಕ್ಕಿಂತ ಜಾಸ್ತಿಯಾಗಿ ನಾವು ತಿಂತಾ ಇದ್ದೀವಿ. ಅದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಈಗ ಡಯಾಬಿಟಿಸ್ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಡಯಾಬಿಟಿಸ್ ಕಾಯಿಲೆ ಈಗ ಮಕ್ಕಳಿಂದ ಹಿಡಿದು ಯಾವ ವಯಸ್ಸಲ್ಲಿ ಬೇಕಾದ್ರೆ ಕಂಡು ಬರ್ತಿರ್ಬೋದು. ಮುಖ್ಯವಾಗಿ ಈ ಜೀವನ ಶೈಲಿಯಲ್ಲಿ ನಾವು ನೋಡುವಾಗ ಅತಿಯಾದ ಆಹಾರ, ಸರಿಯಾದ ಆಹಾರ ತಿನ್ನದೇ ಇರುವುದು, ಮಾನಸಿಕ ಒತ್ತಡ ಮತ್ತು ವ್ಯಾಯಾಮ ಕಮ್ಮಿ ಆಗುವುದು, ಇದರಿಂದ ಏನಾಗ್ತದೆ ಅಂದ್ರೆ ದೇಹದ ತೂಕ ಜಾಸ್ತಿ ಆಗ್ತದೆ. ದೇಹದ ತೂಕ ವ್ಯಕ್ತಿಗೆ ಜಾಸ್ತಿ, ನಾವು BMI ಅಂತ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಗೆ ಅವನ ಎತ್ತರಕ್ಕೆ ಅನುಗುಣವಾಗಿ ಅವನ ತೂಕ ಇರಬೇಕು. ಬಟ್ ತೂಕ ಜಾಸ್ತಿ BMI ಜಾಸ್ತಿ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಅವರು ಶುಗರಿಗೆ ಹೆಚ್ಚು ಕಾರಣಕರ್ತರಾಗ್ತಾರೆ. ಹಾಗೆ ಡಯಾಬಿಟಿಸ್ ಜೀವನ ಶೈಲಿಯಲ್ಲಿ ಅತಿ ಒಂದು ಪ್ರಮುಖ ಒಂದು ರೋಗ ಅಂತ ಹೇಳ್ಬೋದು. ಈಗ ಜೀವನ ಶೈಲಿಯಿಂದ ಡಯಾಬಿಟಿಸ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಅದರ ಜೊತೆಗೆ ನೀವು ಮಾತಾಡುವಾಗ ಹೇಳಿದ್ರಿ ಬೊಜ್ಜುತನ ಅಂತ ಹೇಳ್ಕೊಂಡು, ಅಂದ್ರೆ ಏನು, ನಾವು ತಿಂದ ಜಾಸ್ತಿಯಾಗಿ ಕೆಲಸ ಕಡಿಮೆ ಆದ್ರೆ ಅಂತ. ಈ ಬೊಜ್ಜುತನದ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ಬಹುದು? ಅದು ಕೂಡ ಒಂದು ಜೀವನ ಶೈಲಿಯಿಂದ ಆಗುವಂಥದ್ದು. ಈಗ ಬೊಜ್ಜುತನ ಅಥವಾ ಒಬೆಸಿಟಿ ಅಂತ ಹೇಳ್ತೀವಿ. ನಾನು ಹಾಗೆ ಹೇಳಿದಾಗೆ ಒಬ್ಬ ವ್ಯಕ್ತಿಯ ತೂಕ ವೆಯ್ಟ್ ಅವನ ಎತ್ತರಕ್ಕೆ ಅನುಗುಣಕ್ಕಿಂತ ಜಾಸ್ತಿ ಆಗಿದ್ರೆ, BMI ಜಾಸ್ತಿ ಇದ್ರೆ, ನಾರ್ಮಲ್ ಆಗಿ BMI 25ಕ್ಕಿಂತ ಜಾಸ್ತಿ ಇದ್ರೆ ಅವನನ್ನ ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಅಂತ ಹೇಳ್ಬೋದು. ಈ ಒಬೆಸಿಟಿ ಬಹಳ ಜಾಸ್ತಿ ಆಗಿದೆ. ನಾವು ಹಿಂದಿನ ಕಾಲದ ಅನೇಕ ಒಂದು ಯಾವುದೇ ಒಂದು ಹಳೆ ಕಾಲದ ಒಂದು ಫೋಟೋ ನೋಡುವಾಗ ಆಗ ಈಗ ಒಂದು ಮುಖ್ಯವಾಗಿ ನೋಡೋದು ಬೀಚಲ್ಲಿ ಸ್ವಲ್ಪ ಕಮ್ಮಿ ಬಟ್ಟೆಯಲ್ಲಿ ತಿರುಗಾಡುವ ವ್ಯಕ್ತಿಗಳನ್ನ ಫಾರಿನ್ ಅಲ್ಲಿ ನೀವು ನೋಡುವಾಗ ಅವ್ರು ಮುಂಚೆ ತುಂಬಾ ತೆಳ್ಳಗಾಗಿ ಇದ್ರು. ಈ ಕಾಲದಲ್ಲಿ ನೋಡುವಾಗ ವೆಸ್ಟರ್ನೈಸೇಷನ್ ಅಂದ್ರೆ ಹೊರಗಡೆ ಪ್ರಪಂಚ ಕೂಡ ಭಾರತದಲ್ಲಿ ಕೂಡ ತುಂಬಾ ದಪ್ಪ ವ್ಯಕ್ತಿಗಳು ಜಾಸ್ತಿ ಕಾಣ್ತಾ ಇದ್ರು. ಈಗ ಡಯಾಬಿಟಿಸ್ ಹೇಗೆ ಬೊಜ್ಜುತನದಿಂದ ಬರ್ತದೋ, ಬೊಜ್ಜುತನ ಈಗ ನಾವು ತಿನ್ನುವ ಆಹಾರ ಅತಿಯಾಗಿದ್ದು ನಮ್ಮ ಕಾರ್ಯಕ್ಷಮತೆ ಕಮ್ಮಿ ಇದ್ದಾಗ ದೇಹದಲ್ಲಿ ಬೊಜ್ಜು ಸೇರ್ಕೊಂಡು ಬೊಜ್ಜುತನ ಉಂಟಾಗ್ತದೆ. ಈ ಬೊಜ್ಜುತನದ ಏನು ತೊಂದರೆ ಅಂತ ಕೇಳುವಾಗ ಬೊಜ್ಜುತನ ಎಲ್ಲದಕ್ಕೂ ಮೂಲ ಅಂತ ಹೇಳ್ಬೋದು. ಈಗ ಮಕ್ಕಳಿಂದ ಹಿಡಿದು ಮುಂಚೆ ಮಕ್ಕಳಲ್ಲಿ ನೋಡುವಾಗ ಕೂಡ ಅಷ್ಟೇ, ಮಕ್ಕಳು ಜಾಸ್ತಿ ಹೊರಾಂಗಣ ಆಟ ಆಡ್ತಾ ಇದ್ರು, ಬಯಲಲ್ಲೇ ಇಡ್ತಾ ಇದ್ರು, ಬೆಳಗಿನ ಸಂಜೆ ತನಕ ರಜೆ ಸಿಕ್ಕಿದ್ರೆ ಆಟ ಆಡ್ತಾ ಇದ್ರು. ಹಾಗೆ ಓದುದ್ರಲ್ಲಿ ಸ್ವಲ್ಪ ಗಮನ ಕೊಟ್ಟರು ಕೂಡ ಮನೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ರು, ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಬಟ್ ತಿಂಡಿ ತಿನಿಸುಗಳು ಕೂಡ ಸ್ಥಳೀಯವಾಗಿ ಮನೆಯಲ್ಲಿ ಬೆಳೆದ ಆಹಾರ ತಿಂತಾ ಇದ್ರು. ಈಗ ಮಕ್ಕಳಲ್ಲಿ ನೋಡುವಾಗ ಮಕ್ಕಳು ಜಾಸ್ತಿ ಮೊಬೈಲ್, ಟ್ಯಾಬ್ ಯೂಸ್ ಮಾಡುದು ಅಥವಾ ಟಿವಿಯನ್ನು ಯೂಸ್ ಮಾಡ್ತಿದ್ದಾರೆ. ಹೊರಗಡೆ ಹೋಗಿ ಆಟ ಆಡೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಕೆಲವು ಸ್ಕೂಲಲ್ಲಿ PT ಪೀರಿಯಡ್ಸೇ ಇರೋದಿಲ್ಲ. ಮತ್ತೆ ಮಕ್ಕಳ ರ್ಯಾಂಕ್ ತೆಗೆಯುವ ಒಂದು ಹೋರಾಟದಲ್ಲಿ ಓದುವುದಕ್ಕೆ ಅತಿ ಪ್ರಾಮುಖ್ಯತೆ ಕೊಟ್ಟು ದೈಹಿಕ ಆರೋಗ್ಯಕ್ಕೆ ಅಥವಾ ಫಿಸಿಕಲ್ ಟ್ರೈನಿಂಗಿಗೆ ಜಾಸ್ತಿ ಒಂದು ಅವಕಾಶ ಕೊಡುವುದಿಲ್ಲ. ಇದರಿಂದ ಮಕ್ಕಳಲ್ಲಿ ಕೂಡ ಮತ್ತೆ ಮಕ್ಕಳು ಹೆಚ್ಚಾಗಿ ಏನು ಹೇಳುದು, ಆಧುನಿಕತೆಯ ಒಂದು ಕೆಲವು ಆಹಾರ ಪದಾರ್ಥಗಳನ್ನು, ಚಾಕ್ಲೇಟ್ ಇರ್ಬೋದು ಅಥವಾ ಕೇಕ್ ಇರ್ಬೋದು ಅಂತ ಸಿಹಿ ತಿಂಡಿಗಳನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಅದು ಕೂಡ ಮಕ್ಕಳಲ್ಲಿ ಕೂಡ ಬೊಜ್ಜುತನ ಬರ್ತಾ ಇದೆ. ಹೀಗೆ ಬೊಜ್ಜುತನ ಎಲ್ಲದಕ್ಕೂ ಮೂಲ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಗೆ ಫಸ್ಟ್ ಬೊಜ್ಜುತನ ಬಂದು ಆಮೇಲೆ ಒಂದೊಂದೇ ಪ್ರಾಬ್ಲಮ್ ಶುರು ಆಗ್ತದೆ, ರೋಗ ಶುರು ಆಗ್ತದೆ. ಡಯಾಬಿಟಿಸ್ ಬರ್ತದೆ ಅಥವಾ BP ಜಾಸ್ತಿ ಆಗ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಇವೆಲ್ಲ ಒಟ್ಟು ಸೇರಿ
ಮತ್ತೆ ಸ್ಟ್ರೋಕ್ ಅಂತ ಹೇಳಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಈ ತರ ಪ್ರಾಬ್ಲಮ್ಗಳು ಬರ್ತಾ ಇದೆ. ಜೀವನ ಶೈಲಿ ಅಸ್ತವ್ಯಸ್ತ ಆದರೆ ಏನೆಲ್ಲ ಆಗ್ತದೆ ಅಂತ ತಿಳ್ಕೊಂಡು ಹೋದ್ರಿ. ಬಹುಶಃ ಒಂದು ಮನೆ ಚಂದ ಇರಬೇಕು ಅಂತಿದ್ರೆ ಅದರ ಫೌಂಡೇಶನ್ ಗಟ್ಟಿ ಇರಬೇಕಂತೆ. ಹಾಗೆ ನಾವು ಆರೋಗ್ಯವಂತರಾಗಿ ಇರಬೇಕಂತಿದ್ರೆ ಬಹುಶಃ ನಮ್ಮ ಜೀವನ ಶೈಲಿ ಅಂತ ಹೇಳೋದು ಉತ್ತಮವಾಗಿರಬೇಕು ಕಾಣ್ತದೆ. ಗೊತ್ತಿರ್ತದೆ ನಮಗೆ, ಆದರೂ ತಪ್ಪುತ್ತೇವೆ. ನೋಡುವ, ಇವತ್ತಿನ ಸಂಚಿಕೆಯಿಂದ ತಪ್ಪುವ ಪ್ರಮಾಣ ಕಡಿಮೆ ಆಗ್ತದೆ ಅನ್ನೋದು ನನ್ನ ಆಶಯ ಕೂಡ. ಈಗ ಹೇಳಿದ್ರಿ, ಡಯಾಬಿಟಿಸ್ ಬಗ್ಗೆ ಹೇಳಿದ್ರಿ, ಬೊಜ್ಜುತನದ ಬಗ್ಗೆ ಹೇಳಿದ್ರಿ. ಈ ಜೀವನ ಶೈಲಿಗೂ ಹೈಪರ್ ಟೆನ್ಷನ್ ಅಥವಾ BP-ಗೂ ಏನು ಸಂಬಂಧ? ಈಗ BP ಕಾಯಿಲೆ ಅಥವಾ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅಥವಾ ರಕ್ತದೊತ್ತಡ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯ ರಕ್ತದೊತ್ತಡ ಅವನ ವಯಸ್ಸಿಗೆ ಅನುಗುಣವಾಗಿ ಜಾಸ್ತಿ ಇರುವಾಗ ಅತಿಯಾದ ರಕ್ತದೊತ್ತಡ ಅಂತ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಈಗ ಹೈಪರ್ ಟೆನ್ಷನ್ ಬರ್ಲಿಕ್ಕೆ ಸುಮಾರು ಕಾರಣ ಇರ್ಬೋದು. ಜೀವನ ಶೈಲಿ ಹೇಗೆ ಕಾರಣ ಆಗಿದೆ ಅಂತ ನಾನು ಆಗ ಹೇಳಿದಾಗೆ, ಜೀವನ ಶೈಲಿ ಈ ಉತ್ತಮವಾಗಿಲ್ಲ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಅವನು ಜಾಸ್ತಿ ಹೊರಗಡೆ ಅವನು ವ್ಯಾಯಾಮದಲ್ಲಿ ತೊಡಗಿಲ್ಲ, ದೈಹಿಕ ಕ್ಷಮತೆಯಲ್ಲಿ ತೊಡಗಿಲ್ಲ, ಅವನು ಕೂತ್ಕೊಂಡೇ ಕೆಲಸ ಮಾಡ್ತಾನೆ, ಅಥವಾ ಅವನು ನಡೆದಾಡುವ ಒಂದು ಸ್ಟೆಪ್ಸ್ ಅಂತ ಹೇಳ್ತೀವಿ, ಸ್ಟೆಪ್ಸ್ ಕೌಂಟ್ ಅಂತ ಹೇಳ್ತೀವಿ, ಅದು ತುಂಬಾ ಕಮ್ಮಿ ಇರ್ತಾರೆ. ಹಾಗೆ ನಾನಾಗ ಹೇಳಿದಾಗೆ ಅವನು ಹಲವು ಕಾರಣಗಳಿಂದ ಅವನ ವೆಯ್ಟ್ ಜಾಸ್ತಿ ಆಗಿದ್ರೆ ಅಥವಾ ಬೊಜ್ಜುತನ ಇದ್ರೆ, ಇವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಮತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದ್ರೆ BP ಜಾಸ್ತಿ ಆಗುವಂಥದ್ದು, ತುಂಬಾ ಜಾಸ್ತಿ ಆಗಿ ಹಲವು ತೊಂದರೆಗಳಿಗೆ ಕಾರಣ ಆಗ್ತದೆ. ಈಗ ಹೈಪರ್ ಟೆನ್ಷನ್ ಅಂತ ಹೇಳುವುದು ಒಬ್ಬ ವ್ಯಕ್ತಿಗೆ ಒಬೆಸಿಟಿ ಇದ್ರೆ ಅಥವಾ ಮಾನಸಿಕ ಒತ್ತಡ ಕೆಲಸ ಮಾಡ್ತಾ ಇದ್ರೆ, ಅವನಿಗೆ ಡಯಾಬಿಟಿಸ್ ಇದ್ರೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ರು ಕೂಡ, ಹಾಗೆ ಏನ್ ಹೇಳುದು, ಅತಿಯಾದ ಆಹಾರ ಪದ್ಧತಿಯಲ್ಲಿ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ, ಅತಿಯಾದ ಉಪ್ಪು ಸೇವನೆ, ಪ್ರೊಸೆಸ್ಡ್ ಫುಡ್ ಜಾಸ್ತಿ ತಿಂದ್ರೆ, ಇವೆಲ್ಲ ಸೇರಿ ಅವನ BP ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ. ಒಂದು ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದ್ರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವುದು ಅಥವಾ BP ಕಾಯಿಲೆ ಇರ್ಬೋದು, ಇದು ರಕ್ತದೊತ್ತಡ ಕಾಯಿಲೆ, ಅದು ಬರೀ ವಯಸ್ಸಾದವರಿಗೆ ಮಾತ್ರ ಬರ್ತಂತ ಹೇಳಿ ಕೆಲವರಿಗೆ ನಂಬಿಕೆ ಇದೆ. ಹಾಗೆ ಅಲ್ಲ, ಯಾವ ವಯಸ್ಸಲ್ಲಿ ಕೂಡ BP ಜಾಸ್ತಿ ಆಗಿರ್ಬೋದು. ನೀವು ಕೆಲವು ಉದಾಹರಣೆಗಳನ್ನ ನೋಡಿರ್ಬೋದು. ಕೆಲವು ಯಂಗ್ ಪೇಷಂಟ್ಗಳು ಅಂದ್ರೆ ತುಂಬಾ 25 ವರ್ಷ 30 ವರ್ಷದವರು ಬ್ರೈನ್ ಹೆಮರೇಜ್ ಆಗಿ ಬರುವ ಚಾನ್ಸಸ್ ಎಲ್ಲ ಇರ್ತದೆ. ಇದು ಯಾಕೆ ಅಂತ ಹೇಳಿದ್ರೆ, ಅವರು ಯಾವಾಗಲೂ ಕೂಡ ಅದ್ರ ಬಗ್ಗೆ ಒಂದು ಜ್ಞಾನ ಇಲ್ಲದೆ, ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಯಾವಾಗಲೂ ಒಂದು BP ಚೆಕ್ ಮಾಡಿರುವುದೇ ಇಲ್ಲ. ಎಲ್ರಿ ಜನರಿಗೆ ಏನು ಒಂದು ನಂಬಿಕೆ ಅಂತ ಹೇಳಿದ್ರೆ, ಒಂದು 60-70 ವರ್ಷ ನಂತರ BP ಬರುವುದು, ಅಲ್ಲಿ ತನಕ ಬರುದಿಲ್ಲ ಅಂತ ನಂಬಿಕೆ ಇರ್ತದೆ. ಅದೊಂದು ಬಹಳ ತಪ್ಪು. ಹೋಗಿ ಈ ಒಂದು ಪ್ರಪಂಚದಲ್ಲಿ, ಈ ಓಡುತ್ತಿರೋ ಪ್ರಪಂಚದಲ್ಲಿ ಕಾಯಿಲೆಗಳು ಯಾವಾಗಲೂ ಯಾವ ಟೈಮಲ್ಲಿ ಬೇಕಾದ್ರೆ ಬರ್ಬೋದು. ಅದಕ್ಕೆ ಸ್ಕ್ರೀನಿಂಗ್ ಮಾಡುದು, ಅದನ್ನು ನಾವು ಆಗಾಗ ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ನನ್ನ ನಂಬಿಕೆ. ಹೇಳಿದ್ರಿ, ಈಗ BP ಬರಲಿಕ್ಕೆ ವಯಸ್ಸಿನ ಮಿತಿ ಇಲ್ಲ. ಬಹುಶಃ ಅದೇ ಎಲ್ಲದಕ್ಕೂ ಬಹುಶಃ ಎಲ್ಲದೂ ಕೂಡ ಬಂದು ನಿಲ್ಲುವುದು ನಮ್ಮ ಜೀವನ ಶೈಲಿಗೆ ಅಂತ ಹೇಳ್ಕೊಂಡು. ಈಗ ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡ್ತಾರೆ. ಯಾವುದೋ ಒಂದು ಫಂಕ್ಷನ್ಗಳಿಗೆ ಹೋದಾಗ ಅಲ್ಲಿ ಏನೋ ಇರ್ತದೆ ಮಾಡ್ತಾರೆ, ಅದು ಒಂದು ರೀತಿ. ಆದರೆ ಇನ್ನು ಅದು ಅಭ್ಯಾಸ ಆಗಿ ಮತ್ತೆ ಅದು ಒಂದು ಚಟದ ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಇರ್ತದೆ. ಇದರಿಂದ ಗೊತ್ತಿರ್ತದೆ, ಅದರಲ್ಲೂ ಕೂಡ ಬರೆದಿರ್ತಾರೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ಕೊಂಡು. ಆದರೂ ಕೂಡ ಇದು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅಂತ. ಈಗ ಕೆಟ್ಟ ಜೀವನ ಶೈಲಿಯಲ್ಲಿ ಕೆಲವು ಹವ್ಯಾಸಗಳು ಕೂಡ ಬಹಳ ಒಂದು ತೊಂದರೆ. ಈಗ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಚಟ, ತಂಬಾಕು ಯಾವುದೇ ರೀತಿಯಲ್ಲಿ ಸೇವಿಸಿದ್ರು ಕೂಡ ಅದು ಕೆಟ್ಟದ್ದೇ. ಅದೇ ರೀತಿ ಈ ಕೆಲವು ರಾಜ್ಯಗಳಲ್ಲಿ, ಕೆಲವು ಸಂಸ್ಥೆಗಳಲ್ಲಿ ಈಗ ಒಂದು ಡ್ರಗ್ಸ್ ತಕೊಂಡಿರ್ಬೋದು ಅಥವಾ ಗಾಂಜಾ ಅಂತದನ್ನು ಸೇವನೆ ಮಾಡಿರ್ಬೋದು. ಇವೆಲ್ಲ ಕೂಡ ಡೆಫಿನೆಟ್ಲಿ ಒಂದು ಆರೋಗ್ಯಕ್ಕೆ ಹಾನಿಕರ. ಈಗ ಧೂಮಪಾನ, ಮದ್ಯಪಾನ ಕೆಲವು ಕಾರಣಗಳಿಂದ ಫ್ಯಾಷನ್ ಆಗಿ ಕಂಡು ಬಂದಿರಬಹುದು. ಬಟ್ ಸಿನಿಮಾದ ಒಂದು ಪ್ರಭಾವದಿಂದ ಇರಬಹುದು, ಅಥವಾ ಬೇರೆ ಯಂಗ್ ಕಮ್ಮಿ ವಯಸ್ಸಿನಲ್ಲಿ ಅಥವಾ ಒಂದು ಫ್ಯಾಷನ್ ಆಗಿ ಕಂಡಿರ್ಬೋದು. ಈಗ ಒಂದು ನಾವು ನೆನ್ಪಿಡ್ಕೋಬೇಕೇನಂತ ಹೇಳಿದ್ರೆ, ಧೂಮಪಾನ, ಮದ್ಯಪಾನ ಯಾವುದೇ ವಯಸ್ಸಿನಲ್ಲಿ ಎಷ್ಟೇ ಪ್ರಮಾಣದಲ್ಲಿ ತಗೊಂಡ್ರು ಅದು ಆರೋಗ್ಯಕ್ಕೆ ಹಾನಿಕಾರ. ಕೆಲವರು ಹೇಳ್ಬೋದು, ನಾನು ದಿವಸಕ್ಕೆ ಇಷ್ಟೇ ಕುಡಿತೀನಿ ಅಥವಾ 1 ಸಿಗರೇಟ್ ಸೇರ್ತೀನಿ, 2 ಸಿಗರೇಟ್ ಸೇರ್ತೀನಿ ಅಂತ. ಅದು ಎಷ್ಟೇ ಪ್ರಮಾಣದಲ್ಲಿ ತಗೊಂಡ್ರು ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳಿದ್ರೆ ಸ್ವಲ್ಪವೇ ವಿಷವಂತ ಅಷ್ಟೇ. ಧೂಮಪಾನ ಮತ್ತೇನಂತ ಹೇಳಿದ್ರೆ, ಧೂಮಪಾನದಲ್ಲಿ ನಾವು ವೈದ್ಯ ವಿಜ್ಞಾನದ ಪ್ರಕಾರ, ಸಂಶೋಧನೆ ಪ್ರಕಾರ ಆಲ್ಮೋಸ್ಟ್ 300ಕ್ಕೆ ಹೆಚ್ಚು ಕ್ಯಾನ್ಸರ್ ತರುವಂತಹ ಏನ್ ಹೇಳುದು ಕಾರ್ಸಿನೋಜೆನ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಕಾರಕಗಳು ಧೂಮಪಾನದಲ್ಲಿ ಇದಾವೆ. ಅಂದ್ರೆ ವೈದ್ಯ ವಿಜ್ಞಾನ ಸಂಶೋಧನೆ ಮಾಡಿದಾಗ ಒಂದು ತಂಬಾಕು ಪದಾರ್ಥದಿಂದ ಆಲ್ಮೋಸ್ಟ್ 300 ಕಾರ್ಸಿನೋಜೆನ್ಗಳು ಆವಿಷ್ಕರಿಸಿದ್ದಾರೆ. ಹಾಗೆ ಧೂಮಪಾನ ಕೂಡ ಮದ್ಯಪಾನ ಕೂಡ ಹಾಗೆ ಲಿವರ್ ತೊಂದರೆ, ಕಿಡ್ನಿ ತೊಂದರೆ, ಕೊಲೆಸ್ಟ್ರಾಲ್, ಶುಗರ್ ಕಂಟ್ರೋಲ್ ಆಗದೆ ಇರ್ಬೋದು. ಈ ಮತ್ತೆ ಅದು ಫ್ರೀ ಕ್ಯಾಲರಿ ಕೊಡೋದ್ರಿಂದ ಅದು ವೆಯ್ಟ್ ಜಾಸ್ತಿ ಆಗ್ಲಿಕ್ಕೂ ಕಾರಣ ಆಗ್ತದೆ. ಹೀಗೆ ಸ್ವಲ್ಪ
ಸೇವಿಸುವವರು ಆಮೇಲೆ ಅವರು ಅದರ ಪರಿಣಾಮ ಬರೆದಿದ್ದಾಗ ಅದರ ಕ್ವಾಂಟಿಟಿ ಅಂತ ಹೇಳೋದು ತಗೊಳ್ಳುವ ಒಂದು ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗೆ ಅವರ ಅಡಿಕ್ಷನ್ಗೆ ಕಾರಣ ಆಗ್ಬೋದು. ಹೀಗೆ ಡಿಪೆಂಡೆನ್ಸಿ, ಟ್ರೆಮರ್ಸ್, ಹಾಗೆ ನಾವು ಅದರ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಸಾಮಾಜಿಕದಲ್ಲಿ ಅಥವಾ ಸಂಸಾರದಲ್ಲಿ ತೊಂದರೆಗಳು, ಇವೆಲ್ಲ ಈ ಧೂಮಪಾನ, ಮದ್ಯಪಾನ ಮತ್ತು ಹೀಗೆ ಚಟಗಳಿಂದ ವಿದ್ಯಾರ್ಥಿಗಳ ಜೀವನನ್ನೇ ಬದಲಾಯಿಸುವ ಒಂದು ಪ್ರಸಂಗಗಳು ಕೂಡ ಕಂಡು ಬರ್ತೈತೆ. ಹಾಗೆ ಮುಖ್ಯವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಧೂಮಪಾನ, ಮದ್ಯಪಾನ ಅಥವಾ ಯಾವುದೇ ಈ ಕೆಟ್ಟ ಚಟಗಳು ಯಾವ ವಯಸ್ಸಲ್ಲಿ ಕೂಡ ಯಾವ ಪ್ರಮಾಣದಲ್ಲಿ ಕೂಡ ಏನೂ ಒಳ್ಳೇದಲ್ಲ. ಅದು ಡೆಫಿನೆಟ್ಲಿ ಒಂದು ಹೆಲ್ತಿಗೆ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಹೌದು, ನೀವು ಹೇಳಿದ ಹಾಗೆ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಅದು ಕೌಟುಂಬಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಲ್ಲಿ ಕೂಡ ಸಮಸ್ಯೆಯನ್ನು ತರುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಜೀವಕ್ಕೆ ನಾವು ಒಂಥರ ಕುಂದು ತಂದುಕೊಂಡ ಹಾಗೆ ಆಗ್ತದೆ ಅಂತ. ಈಗ ಇದೆಲ್ಲವನ್ನ ಹೇಳಿದ್ರಿ, ಇನ್ನು ಕೊಲೆಸ್ಟ್ರಾಲ್ ಬಗ್ಗೆ ಹೇಳುದಾದ್ರೆ ಅದು ಯಾವ ತರ ಒಂದು ಪರಿಣಾಮ ಆಗ್ತದೆ? ಈಗ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಕೆಲವರಿಗೆ ಈ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ನಾವು ವೈದ್ಯ ವಿಜ್ಞಾನದಲ್ಲಿ ಡಿಸ್ಲಿಪಿಡಿಮಿಯಾ ಅಥವಾ ಹೈಪರ್ಲಿಪಿಡಿಮಿಯಾ ಅಂತ ಹೇಳ್ತೀವಿ. ಈಗ ಮನುಷ್ಯನಿಗೆ ಕೊಲೆಸ್ಟ್ರಾಲ್ ಬೇಕೇ. ಮನುಷ್ಯನ ಪ್ರತಿ ಈ ಒಂದು ಈಗ ಮುಖ್ಯವಾಗಿ ಅಂತ ಹೇಳ್ಬೋದು ನರಗಳ ಒಂದು ಉತ್ಪಾದನೆ ಅಥವಾ ನರಗಳ ಕೆಲಸ ಮಾಡ್ಲಿಕ್ಕೆ ಅಥವಾ ನಮ್ಮ ಚರ್ಮದಲ್ಲಿ, ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಬೇಕಾಗ್ತದೆ. ಈ ಕೊಲೆಸ್ಟ್ರಾಲ್ ಅಂಶ ಒಂದು ಮಟ್ಟಕ್ಕಿಂತ ಜಾಸ್ತಿ ಹೋದ್ರೆ ಖಂಡಿತವಾಗಿ ಅದು ರಕ್ತನಾಳಗಳು ಸೇರ್ಕೊಂಡು ಅಥಿರೋಸ್ಕ್ಲೆರೋಸಿಸ್ ಅಂತ ಹೇಳ್ತಿದ್ರೆ ರಕ್ತನಾಳ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆ ತರ ಆಗ್ಬಹುದು. ಈಗ ಮುಖ್ಯವಾಗಿ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಜನರಿಗೆ ಬರೀ ಆಹಾರದಿಂದ ಮಾತ್ರ ಕೊಲೆಸ್ಟ್ರಾಲ್ ಬರ್ತದೆ ಅಂತ ಹೇಳೋ ನಂಬಿಕೆ ಕೂಡ ಇದೆ. ಹಾಗೆಲ್ಲ ಈಗ ಕೊಲೆಸ್ಟ್ರಾಲ್ ಅಂತ ಹೇಳುದು, ಕೊಲೆಸ್ಟ್ರಾಲ್ ದೇಹದಲ್ಲಿ ಲಿವರ್ ಅಲ್ಲಿ ಉತ್ಪಾದನೆ ಆಗ್ತದೆ. ನಾವು ತಿಂದ ಆಹಾರದಲ್ಲಿ ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ರಾ ಮೆಟೀರಿಯಲ್ಸ್ ಇರ್ತದೆ. ಮತ್ತೆ ಅದು ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಅದನ್ನ ನಾವು ಹೇಳುವಾಗ LDL, HDL, ಟೋಟಲ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಅಂತ ಹೇಳ್ತೀವಿ. ಅದು ಬಾಡಿಯಲ್ಲಿ ಉತ್ಪತ್ತಿಯಾಗಿ ಲಿವರ್ ಅಲ್ಲಿ, ಚರ್ಮದಲ್ಲಿ ಅಥವಾ ರಕ್ತನಾಳದಲ್ಲಿ ಸೇರ್ಕೊಳ್ತದೆ. ಈಗ ಒಂದು ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಪ್ರತಿಯೊಬ್ಬನಿಗೂ ಬೇಕೇ. ಆದ್ರೆ ಅದರ ಕೊಲೆಸ್ಟ್ರಾಲ್ ಅಂಶ ರಕ್ತದಲ್ಲಿ ಜಾಸ್ತಿ ಆದಾಗ ಅದು ರಕ್ತನಾಳಗಳು ಸೇರಿ ಅಥಿರೋಸ್ಕ್ಲೆರೋಸಿಸ್, ಹೇಗೆ ಅಂತ ಹೇಳಿದ್ರೆ ಒಂದು ಕೊಳವೆಯಲ್ಲಿ ಜಾಸ್ತಿ ಕಲ್ಮಶ ಹೋಗಿ ಬ್ಲಾಕ್ ಆದಾಗ ಹೇಗೆ ಬ್ಲಾಕ್ ಆಗ್ತದೋ ಆ ರೀತಿ ತೊಂದರೆಗಳು ಉಂಟಾಗ್ತದೆ. ಮುಖ್ಯವಾಗಿ ನಾವು ಏನ್ ನೆನಪಿರ್ಬೇಕಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಕೊಲೆಸ್ಟ್ರಾಲ್ ಕೂಡ ಒಂದು, ಅಂದ್ರೆ ಫ್ಯಾಮಿಲಿಯಲ್ಲಿ ಕೊಲೆಸ್ಟ್ರಾಲ್ ಬರುವ ಒಂದು ಕಾಯಿಲೆ ಇದ್ರೆ ಅದು ಫ್ಯಾಮಿಲಿಯಲ್ಲಿ ಬರ್ಬೋದು. ಆಗ ಮತ್ತೆ ಕೆಲವರು ಕೇಳ್ಬೋದು, ನಾನು ನಾನ್ ವೆಜ್ ತಿನ್ನೋದೇ ಇಲ್ಲ, ಈಗ ವೆಜಿಟೇರಿಯನ್ ಕೇಳ್ಬೋದು, ನಾನು ನಾನ್ ವೆಜ್ ತಿನ್ನೋದೇ ಇಲ್ಲ ಅಥವಾ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ, ಆದ್ರೆ ಮಾತ್ರ ಕೊಲೆಸ್ಟ್ರಾಲ್ ಹೇಗೆ ಬರ್ತದಂತ. ಈಗ ಒಂದು ನೆನ್ಪಿಡ್ಬೇಕು, ಆಹಾರ ಪದ್ಧತಿಯಲ್ಲಿ ಕೊಲೆಸ್ಟ್ರಾಲ್ ಬರೀ ನಾನ್ ವೆಜ್ ತಿಂದ್ರೆ ಅಥವಾ ಎಣ್ಣೆ ತಿಂದ್ರೆ ಮಾತ್ರ ಬರುದಿಲ್ಲ. ಕೊಲೆಸ್ಟ್ರಾಲ್ ಲಿಪಿಡ್, ಈಗ ಹೈ ಕಾರ್ಬೋಹೈಡ್ರೇಟ್ ಕೂಡ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗ್ಬೋದು ಅಂತ ಹೇಳಿದ್ರೆ ಜಾಸ್ತಿ ರೈಸ್ ತಿಂದ್ರು ಕೂಡ ಕೊಲೆಸ್ಟ್ರಾಲ್ ಆಗ್ಬೋದು, ಜಾಸ್ತಿ ಹಣ್ಣು ತಿಂದ್ರು ಕೂಡ, ಫ್ರಕ್ಟೋಸ್ ಅದೆಲ್ಲ ತಿಂದ್ರು ಕೂಡ ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗ್ಬೋದು. ಹಾಗೆ ಎಣ್ಣೆ ಅಂಶ ಡೆಫಿನೆಟ್ಲಿ ಅದು ಕೊಲೆಸ್ಟ್ರಾಲ್ ಆಗ್ಬೋದು, ಬೆಣ್ಣೆ, ತುಪ್ಪ ಅದೆಲ್ಲ. ಹೀಗೆ ಯಾವುದೇ ಆಹಾರ ಜಾಸ್ತಿ ತಿಂದ್ರು ಕೂಡ ಲಿಮಿಟ್ ಇಲ್ಲದೆ ತಿಂದ್ರೆ ಅದು ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ರೈಸ್ ರೀತಿಯಲ್ಲಿ, ಅದು ಅನ್ನ ರೀತಿಯಲ್ಲಿ, ಅಥವಾ ಕೆಲವು ತರಕಾರಿಗಳು, ಗಡ್ಡೆಗೆಣಸುಗಳು ಇರ್ಬೋದು, ಅದರಲ್ಲಿ ಜಾಸ್ತಿ ಸ್ಟಾರ್ಚ್ ಇರ್ತದೆ, ಕಾರ್ಬೋಹೈಡ್ರೇಟ್ ಅದಿರ್ಬೋದು, ಅಥವಾ ತುಂಬಾ ವಿಪರೀತ ಪ್ರೋಟೀನ್ ಇಂದ ಇರ್ಬೋದು, ಅದು ವಿಪರೀತ ಹಣ್ಣು ತಿಂದಿರ್ಬೋದು. ಇವೆಲ್ಲ ಬಾಡಿಯಲ್ಲಿ ಹೆಚ್ಚು ತಿಂದ್ರೆ ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ಆಗ್ತದೆ. ಹೋಗಿ ಕೊಲೆಸ್ಟ್ರಾಲ್ ಈಗ ನಾವು ಒಂದು ನೆನ್ಪಿಡ್ಕೋಬೇಕಂತ ಹೇಳಿದ್ರೆ ಎಲ್ಲಾ ಜೀವನ ಶೈಲಿಯ ಎಂಡ್ ಪಾಯಿಂಟ್ ನ ಹೇಳುವಂತೆ ಅದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅಥವಾ ರಕ್ತನಾಳಗಳು ಬ್ಲಾಕ್ ಆಗಿ ಆಗ್ಬೋದು. ಈ ರಕ್ತನಾಳಗಳು ಬ್ಲಾಕ್ ಏಕೆ ಆಗ್ತದೆ ಅಂತ ಹೇಳಿದ್ರೆ ಅಥಿರೋಸ್ಕ್ಲೆರೋಸಿಸ್ ಅಂತ ಹೇಳಿದ್ರೆ ರಕ್ತನಾಳದಲ್ಲಿ ಕಲ್ಮಶ ತುಂಬಿಕೊಂಡಾಗೆ, ಅದಕ್ಕೆ ಅಥಿರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಅದು ಹೇಗೆ ತುಂಬಿಕೊಳ್ತದೆ? ಒಂದು BP ಇಂದ ಆಗಿರ್ಬೋದು, ಶುಗರ್ ಇಂದ ಆಗಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದು, ಅಥವಾ ಏನ್ ಹೇಳೋದು ಬಾಡಿಯಲ್ಲಿ ಸ್ಟ್ರೆಸ್ ಅಂಶ ಜಾಸ್ತಿ ಆದಾಗ ಆಕ್ಸಿಡೇಷನ್ ಅಂತ ಹೇಳ್ತೀವಿ, ಅದೆಲ್ಲ ಸೇರಿ ರಕ್ತನಾಳಗಳಲ್ಲಿ ಕೊಳಕು ತುಂಬಿಕೊಂಡಾಗೆ ಅಥಿರೋಸ್ಕ್ಲೆರೋಸಿಸ್ ಫಾರ್ಮ್ ಆಗ್ತದೆ. ಅದು ರಕ್ತ ಸಂಚಾರಕ್ಕೆ ತೊಂದರೆ ಮಾಡಿದಾಗ ಅದು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆಗಿ ಬದಲಾಗ್ತದೆ. ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳು ಕೂಡ ಒಟ್ಟು ಸೇರಿ ಮುಂದೆ ಒಂದು ದಿವಸ ದೊಡ್ಡ ಅಪಾಯಕ್ಕೆ ಕಾರಣ ಆಗಬಹುದು ಅಂತ. ಮತ್ತೆ ಹೇಳಿದ್ರಿ, ಅತಿಯಾದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ಕೊಂಡು ಎಷ್ಟೆಷ್ಟು ತಿನ್ಬೇಕು ಅಷ್ಟಷ್ಟು ತಿಂದ್ರೆ ಮಾತ್ರ, ಅಥವಾ ನಮ್ಗೆ ಇದು ಇಷ್ಟ ಅಂತ ಹೇಳ್ಕೊಂಡು ಅದನ್ನೇ ತಿಂದ್ರೆ ಅದರಿಂದ ಕೂಡ ಅಡ್ಡ ಪರಿಣಾಮಗಳು ಆಗ್ತಾ ಇರ್ತದೆ ಅಂತ. ಈಗ ನೀವು ಇದೆಲ್ಲವನ್ನ ಹೇಳಿದ್ರಿ, ಈ ಮಾನಸಿಕ ಒತ್ತಡ ಅಥವಾ ಮಾನಸಿಕವಾದಂಥ ಆರೋಗ್ಯ ಅಂತ ಹೇಳುದು ಜೀವನ ಶೈಲಿಗೂ ಏನು ಸಂಬಂಧ? ಅದು ವ್ಯತ್ಯಾಸ ಆದ್ರೆ ಇದಕ್ಕೆ ಸಮಸ್ಯೆ, ಇದು ವ್ಯತ್ಯಾಸ ಆದ್ರೆ ಅದಕ್ಕೆ ಸಮಸ್ಯೆ ಅಂತ. ಈಗ ಮಾನಸಿಕ ಆರೋಗ್ಯದ ಬಗ್ಗೆ ನಮ್ಮ ಜನರಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೂಡ ಅದ್ರ ಬಗ್ಗೆ ಒಂದು ಯೋಚನೆ ಇರ್ಬೋದು, ಅದು ಜ್ಞಾನ ಇರ್ಬೋದು, ಅದ್ರ ಬಗ್ಗೆ ಕೇರ್ಫುಲ್ನೆಸ್ ಕೂಡ ತುಂಬಾ ಕಮ್ಮಿ ಇದೆ ಅಂತ ಹೇಳ್ಬೋದು. ಈಗ ಜನರಿಗೆ ಏನು ಅಂತ ಹೇಳಿದ್ರೆ, ಈಗ ನಾವು ಪ್ರತಿಯೊಂದು ಯಾವಾಗ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಅಂತ ಹೇಳ್ತೇವೆ. ಈಗ ದೇಹ ಚೆನ್ನಾಗಿದ್ರೆ ಉತ್ತಮ ಮನಸ್ಸು ಕೂಡ ಆಗಿರ್ತದೆ. ಈಗ ನಾವು ಶಾಲೆ ಹೋಗುವಾಗ
ಈಗ ನಾವು ಚೆನ್ನಾಗಿ ಆಟ ಆಡಿದ್ರೆ ಅವರು ಕೂಡ ಆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಕೂಡ ಹುಷಾರಿರ್ತಾರೆ ಅಂತ. ಈಗ ವ್ಯಾಯಾಮ ಕೂಡ ಹೇಗೆ ಕಲಿಕೆಗೆ ಹೆಲ್ಪ್ ಆಗ್ತದೆ, ಅದೇ ತೀರಿ ಯಾಕೆ ಹೆಲ್ಪ್ ಆಗ್ತದೆ, ನಮ್ಮ ದೇಹ ಚೆನ್ನಾಗಿದೆ ಅಂತ, ದೇಹ ಲವಲವಿಕೆಯಿಂದ ಇದ್ರೆ, ಆರೋಗ್ಯವಾಗಿದ್ರೆ ಅದು ಕೂಡ ಉತ್ತಮ ಮನಸ್ಸಿರ್ತದೆ. ಈಗ ಮಾನಸಿಕ ಒತ್ತಡ ಬಗ್ಗೆ ನಾವು ಮಾತಾಡುವಾಗ ನಮ್ಮ ಈ ಆಧುನಿಕತೆಯಲ್ಲಿ ಕೆಲಸದ ಒತ್ತಡ ಇರ್ಬೋದು, ವಿದ್ಯಾರ್ಥಿಗಳಿಗೆ ಕಲಿಕೆ ಒತ್ತಡ ಇರ್ಬೋದು, ಈ ಒತ್ತಡದಿಂದ ಅವರ ಜೀವನ ಶೈಲಿಯಲ್ಲಿ ತೊಂದರೆಯಿಂದ ಆರೋಗ್ಯದ ಮೇಲೆ ಖಂಡಿತವಾಗಿ ಪರಿಣಾಮ ಬೀರ್ತದೆ. ಈಗ ಒಬ್ಬ ವ್ಯಕ್ತಿಗೆ ಮಾನಸಿಕ ಒತ್ತಡ ಆದಾಗ ಸ್ಟ್ರೆಸ್ ಬಾಡಿಗೆ ಸ್ಟ್ರೆಸ್ ಆದಾಗ ಅಥವಾ ಬ್ರೈನಿಗೆ ಸ್ಟ್ರೆಸ್ ಆದಾಗ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗ್ತದೆ. ಸ್ಟ್ರೆಸ್ ಅಂತ ಹೇಳಿದ್ರೆ ಈಗ ನಮ್ಮನ್ನ ಯಾವುದೋ ಒಂದು ಹುಲಿ ಅಥವಾ ಚಿರತೆ ನಾಯಿ ಓಡಿಸ್ಕೊಂಡ್ ಬಂದಾಗ ಹೇಗೆ ನಾವು ಬಾಡಿ ಸ್ಟ್ರೆಸ್ಸಿಗೆ ಹೋಗಿ ಅದನ್ನ ತಪ್ಪಿಸ್ಕೊಳ್ಬಾರ್ದು, ಹಾಗೆ ನಮ್ಮ ಮೇಲೆ ಸ್ಟ್ರೆಸ್ ಆದಾಗ ಹಾರ್ಮೋನ್ ರಿಲೀಸ್ ಆಗಿ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ಬೋದು ಅಥವಾ BP ಜಾಸ್ತಿ ಆಗ್ಬಹುದು. ಹೀಗೆ ಅದು ತುಂಬಾ ಕಾಲಕ್ರಮೇಣ ಒಂದ್ಸಲ ಮಾತ್ರ ಅಲ್ಲ, ದಿನ ಇಡೀ ಸ್ಟ್ರೆಸ್ ಅಥವಾ ವರ್ಷಗಳ ಇಡೀ ಸ್ಟ್ರೆಸ್, ಇದರಿಂದ ನಿದ್ದೆ ಕಮ್ಮಿ ಆಗುದು, ಮಾನಸಿಕ ಒತ್ತಡ ಜಾಸ್ತಿ, ಹಾಗೆ ಸಂಸಾರದಲ್ಲಿ ಕೂಡ ತೊಂದರೆ, ಇವೆಲ್ಲ ಮಾನಸಿಕ ಒತ್ತಡದಿಂದ ಕೂಡ BP ಜಾಸ್ತಿ ಆಗಿ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಅದರಿಂದ ಶುಗರ್ ಬಂದು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಮತ್ತೆ ಮಾನಸಿಕ ರೋಗಗಳು ಬಂದು, ಹೀಗೆ ಎಲ್ಲದಕ್ಕೊಂದು ಕನೆಕ್ಷನ್ ಅಂತ ಹೇಳಿರ್ಬೋದು. ಹೀಗೆ ಮಾನಸಿಕ ಒತ್ತಡ ಕೂಡ ಜೀವನ ಶೈಲಿಯಲ್ಲಿ ಕೂಡ ಒಂದು ಮುಖ್ಯ ಒಂದು ಪಾತ್ರ ವಹಿಸ್ತದೆ. ಮಾನಸಿಕ ಆರೋಗ್ಯ ಜೀವನ ಶೈಲಿಯಲ್ಲಿ ಕೂಡ ಅತಿಯಾದ ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಹೀಗೆ ಜೀವನ ಶೈಲಿ ಕಾಯಿಲೆಯಲ್ಲಿ ಮಾನಸಿಕ ಒತ್ತಡ ಕೂಡ ನಿಭಾಯಿಸುವುದು ಅತಿ ಅಗತ್ಯ. ಅದರಿಂದ ಏನೇ ಬಂದರೂ ಸಹ ಅದನ್ನ ಸರಿಯಾದ ರೀತಿಯಲ್ಲಿ ಸರಿ ಮಾಡಿಕೊಂಡು ಅಥವಾ ನೀವು ಹೇಳಿದಾಗೆ ನಿಭಾಯಿಸ್ಕೊಂಡು ಹೋಗ್ಬೇಕು. ಅಧಿಕವಾಗಿ ನಾವು ಟೆನ್ಷನ್ ಮಾಡ್ಕೊಂಡಾಗ ಅದು ಟೆನ್ಷನ್ ಮಾಡ್ಕೊಂಡ ತಕ್ಷಣ ಯಾವುದೇ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿಲ್ಲ. ಅದರಿಂದ ನಾವು ಸ್ವಲ್ಪ ಕಾಮಾಗಿ ಅದನ್ನು ಆಲೋಚನೆ ಮಾಡಿದಾಗ ಯಾವುದಾದ್ರೂ ಒಂದು ದಾರಿ ತೋರ್ತದೆ, ನಮ್ಮ ಆರೋಗ್ಯ ಕೂಡ ಸ್ವಲ್ಪ ಸರಿಯಾಗಿ ಇರ್ತದೆ ಅಂತ ಹೇಳ್ಕೊಂಡು. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ಡಾಕ್ಟರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅಂತ ಹೇಳೋದು ಬಹಳ ಜಾಸ್ತಿ ಕಂಡು ಬರ್ತಾ ಉಂಟು. ನಮ್ಮ ಜೀವನ ಶೈಲಿ ಅಂತ ಹೇಳೋದು ಸರಿಯಾಗಿ ನಾವು ನಿರ್ವಹಣೆ ಮಾಡಿದಾಗ ಈ ಕ್ಯಾನ್ಸರ್ನಿಂದ ನಾವು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳು ಇದೆಯಾ ಅಂತ. ಈಗ ಕ್ಯಾನ್ಸರ್, ಅರ್ಬುದ ಕಾಯಿಲೆ, ಈಗ ಕ್ಯಾನ್ಸರ್ ಬರಲಿಕ್ಕೆ ತುಂಬಾ ಕಾರಣ ಇರ್ಬೋದು. ಈಗ ಜೀವನ ಶೈಲಿ, ಕೆಟ್ಟ ಜೀವನ ಶೈಲಿ ಕೂಡ ಒಂದು ಕಾರಣ. ಈಗ ಈ ಕೆಟ್ಟ ಜೀವನ ಶೈಲಿಯಿಂದ ನಾನು ಆಗ್ಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಬೊಜ್ಜುತನ ಇದ್ರೆ, ಒಬೆಸಿಟಿ ಇದ್ರೆ, ಅವನು ಡಯಾಬಿಟಿಕ್ ಆಗಿದ್ರೆ ಅಥವಾ ಮಾನಸಿಕ ಒತ್ತಡದಿಂದ ಅಥವಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದ್ರೆ, ಇವೆಲ್ಲ ಒಂದು ಕಾರಣ ಅಂತ ಹೇಳ್ಬೋದು. ಈ ಕ್ಯಾನ್ಸರ್ ಬರೀ ಜೀವನ ಶೈಲಿಯಿಂದಾನೇ ಬರ್ತಂತ ಹೇಳಿ ಅಲ್ಲ, ಕೆಟ್ಟ ಜೀವನ ಶೈಲಿ ಕೂಡ ಒಂದು ಕಾರಣ. ಈಗ ವಿಜ್ಞಾನದ ಆವಿಷ್ಕಾರದ ಪ್ರಕಾರ ಅಂತ ಹೇಳಿದ್ರೆ ಕೆಲವು ಕ್ಯಾನ್ಸರ್ಗಳು ಕೆಟ್ಟ ಜೀವನ ಶೈಲಿಗೆ ಅಥವಾ ಇದರಿಂದ ಬರುವ ತೊಂದರೆಗಳಿದ್ದ ಕ್ಯಾನ್ಸರ್ಗಳು ಬರ್ಬೋದು ಅಂತಿದೆ. ಮುಖ್ಯವಾಗಿ ಅಂತ ಹೇಳಿದ್ರೆ ಕೋಲನ್ ಕ್ಯಾನ್ಸರ್ ಅಂತ ಹೇಳಿರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು. ಈ ತರ ಕೆಲವು ಕ್ಯಾನ್ಸರ್ಗಳು ಖಂಡಿತವಾಗಿ ಕೂಡ ಕೆಟ್ಟ ಜೀವನ ಶೈಲಿಗೆ ಸಂಬಂಧಿಸಿದಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಹೀಗೆ ಈಗ ಒಬ್ಬ ವ್ಯಕ್ತಿ ತುಂಬಾ ಒಬೇಸ್ ಆಗಿದ್ರೆ ಅಥವಾ ಅವನ ವೆಯ್ಟ್ ಜಾಸ್ತಿ ಆಗಿದ್ರೆ ಅಥವಾ ಅವನಿಗೆ ಶುಗರ್ ಇದ್ರೆ ಅವನ ರೋಗ ನಿರೋಧಕ ಕೂಡ ಶಕ್ತಿ ಕೂಡ ಕಮ್ಮಿ ಇರ್ತದೆ. ಈಗ ರೋಗ ನಿರೋಧಕ ಶಕ್ತಿಗೂ ಕ್ಯಾನ್ಸರಿಗೂ ತುಂಬಾ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ಒಬ್ಬ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಅವನ ಕ್ಯಾನ್ಸರ್ ಉಂಟಾಗ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಈ ರೀತಿ ಉತ್ತಮ ಜೀವನ ಶೈಲಿಯಿಂದ ಅಥವಾ ವ್ಯಾಯಾಮದಿಂದ ಅಥವಾ ದೇಹ ತೂಕವನ್ನು ಸರಿ ಇಟ್ಕೊಳ್ಳೋದ್ರಿಂದ, ಶುಗರ್ BP ಅಂತ ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಕೆಲವು ಕ್ಯಾನ್ಸರ್ಗಳಿಂದ ನಾವು ದೂರ ಇರ್ಬೋದು ಜೀವನ ಶೈಲಿಯಿಂದ. ನೀವು ಅವಾಗ ಮಾತನಾಡುವಾಗ ತುಂಬ ಸಲ ಹೇಳಿದ್ರಿ ಡಾಕ್ಟ್ರೆ, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಇದರ ಬಗ್ಗೆ ಹೇಳಿದ್ರಿ. ಇದು ನಮ್ಮ ಕೆಟ್ಟ ಜೀವನ ಶೈಲಿ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಹೇಳಿದ್ರೆ ಅಲ್ಲಿಗೆ ಮುಗಿತಾ ವ್ಯಕ್ತಿಯ ಒಂದು ಭವಿಷ್ಯ ಅಂತ, ಇದು ಎಂಡ್ ಪಾಯಿಂಟ್ ಆಗಲಿಕ್ಕೆ ಹೇಗೆ ಸಾಧ್ಯ? ಓಕೆ, ನಾನು ಹಾಗೆ ಹೇಳಿದಾಗೆ ಈಗ ಕೆಟ್ಟ ಜೀವನ ಶೈಲಿಯಿಂದ ಕೆಲವು ರೋಗಗಳನ್ನ ಹೇಳ್ತೀವಿ. ಡಯಾಬಿಟಿಸ್ ಇರ್ಬೋದು, BP ಕಾಯಿಲೆ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಹಾಗೆ ಮತ್ತೆ ಈಗ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು. ಇವು ಎಲ್ಲ ಏನು
ಎಂಡ್ ಪಾರ್ಟಿ ಏನಾಗ್ತದೆ ಅಂತ ಹೇಳಿದ್ರೆ ಇವರೆಲ್ಲ ಅಣ್ಣ ತಮ್ಮಂದಿರಿದ್ದಾಗೆ, ನಮ್ಮ ಹಲವು 4-5 ವೈರಿಗಳಿದ್ದಾಗೆ. ಈ ಎಲ್ಲ ವೈರಿಗಳು ಏನ್ ಮಾಡ್ತಾರೆ, ಒಟ್ಟಿಗೆ ಸೇರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಕೆಲವು ಬದಲಾವಣೆ ತರಿಸಿ, ಮುಖ್ಯವಾಗಿ ರಕ್ತನಾಳಗಳಲ್ಲಿ ಬದಲಾವಣೆ ತರಿಸಿ, ನಾ ಆಗ್ಲೇ ಹೇಳಿದಾಗೆ ಒಂದು ಅಥೆರೋಸ್ಕ್ಲೆರೋಸಿಸ್ ಫಾರ್ಮೇಶನ್ ಅಂತ ಹೇಳ್ತಾರೆ, ಅಂದ್ರೆ ಒಂದು ಸರಿಯಾದ ಕೊಳವೆಯನ್ನ ಬ್ಲಾಕ್ ಮಾಡಿದ ಹಾಗೆ. ಈಗ ಸ್ಟ್ರೋಕ್ ಆಗುವುದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವುದು ಅದೇ ರೀತಿ. ಯಾವಾಗ ನಮ್ಮ ಬ್ರೈನಿಗೆ ಹೋಗುವ, ಮೆದುಳಿಗೆ ಹೋಗುವ ರಕ್ತನಾಳ ಬ್ಲಾಕ್ ಆಗ್ತದೆ, ಆಗ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಥವಾ ರಕ್ತನಾಳಗಳು BP ಜಾಸ್ತಿಯಾಗಿ ಹೊಡೆದ್ಕೊಂಡ್ರೆ ಅದಕ್ಕೂ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಾಗೆ ಹೃದಯಕ್ಕೆ ಬೇಕಾಗಿರೋ ರಕ್ತನಾಳಗಳು ಬ್ಲಾಕ್ ಆದಾಗ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ನಾ ಹೇಳಿದ ಪ್ರಕಾರ ಈ ಕೆಟ್ಟ ಜೀವನ ಶೈಲಿಯಿಂದ ಇವೆಲ್ಲ ವೈರಿಗಳು ಒಟ್ಟು ಸೇರಿ ರಕ್ತನಾಳಗಳನ್ನು ಬ್ಲಾಕ್ ಮಾಡಿ ಮತ್ತೆ ಈಗ ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಅಥವಾ ಗ್ಯಾಂಗ್ರೀನ್ ಮತ್ತೆ ಇಂತಹ ತೊಂದರೆಗಳಿಗೆ ಕಾರಣ ಆಗ್ತದೆ. ಈಗ ಫೈನಲ್ ಆಗಿ ಹೇಳ್ಬೋದು ಅಂತ ಹೇಳಿದ್ರೆ ಎಲ್ಲದರ ಒಂದು ರಿಸಲ್ಟ್ ಅಥವಾ ಎಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಈ ತರ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕೆಟಾಸ್ಟ್ರೋಫಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಜೀವನ ತೊಂದರೆ ಆಗ್ಬೋದು, ಸ್ಟ್ರೋಕ್ ಆದ್ರೆ ಅವನು ಸಾಯ್ಬೋದು ಅಥವಾ ಬೆಡ್ ರಿಡನ್ ಆಗ್ಬೋದು. ಈ ರೀತಿ ಫೈನಲ್ ರಿಸಲ್ಟ್ ತುಂಬಾ ಬಹಳ ಕೆಟ್ಟದಾಗಿರ್ತದೆ ಅಂತ. ಈಗ ಅವಾಗಿಂದ ಜೀವನ ಶೈಲಿಯಿಂದ ಬರುವಂಥ ರೋಗಗಳ ಬಗ್ಗೆ ಹೇಳಿದ್ರಿ, ಅಥವಾ ಅದು ಏನು ನಮಗೆ ಪರಿಣಾಮ ಬೀರ್ತದೆ ಅಂತ. ಈ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿ ಅಥವಾ ಆಹಾರ ಸೇವನೆ ಅಂತ ಹೇಳಿದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈಗ ಆಹಾರ ಸೇವನೆ ಇದು ಹೇಗಿರಬೇಕು ನಮ್ಮ ಜೀವನದಲ್ಲಿ? ಈಗ ನಾನು ಹೇಳಿದಾಗೆ ಜೀವನ ಶೈಲಿಯಲ್ಲಿ ಆಹಾರ ಸೇವನೆ ಅತಿಯಾದ ಒಂದು ಪ್ರಮುಖ ಒಂದು ಅಂಶ ಅಂತ ಹೇಳ್ಬೋದು. ಈಗ ನಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕು ಅದು ಆ ವ್ಯಕ್ತಿ ದಿನನಿತ್ಯದಲ್ಲಿ ಮಾಡುವ ಕೆಲಸದ ಮೇಲೆ ಆಗಿರ್ತದೆ, ಅವನ ಎತ್ತರ ಅಥವಾ ಎತ್ತರದ ಮೇಲೆ ಕೂಡ ಆಗಿರ್ತದೆ, ಅವನ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಈಗ ಅದ್ರ ಮೇಲೂ ಕೂಡ ಅವಲಂಬಿತ ಆಗಿರ್ತದೆ. ಈಗ ಜೀವನ ಶೈಲಿಯಲ್ಲಿ ಕೆಟ್ಟದಾಗಿ ಇರೋ ಜೀವನ ಶೈಲಿಯಲ್ಲಿ ನಾವು ಅತಿಯಾದ ಆಹಾರ ಸೇವಿಸಿದ್ರೆ, ಈಗ ಅತಿಯಾಗಿ ಸೇರಿಸಿದ್ರು ಕೂಡ ಕಮ್ಮಿ ಪ್ರಮಾಣದಲ್ಲಿ ಸೇರಿಸಿದ್ರು ಕೂಡ ದೇಹಕ್ಕೆ ತೊಂದರೆನೆ. ಅಂದ್ರೆ ಮೋಡ್ರೇಷನ್, ಆಲ್ವೇಸ್ ಮೋಡ್ರೇಷನ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಅತಿಯಾದ ಅಮೃತ ವಿಷ, ಎಲ್ಲದೂ ಕೂಡ ಒಂದು ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದಂತ ಹೇಳ್ತೀವಿ. ಈಗ ನಾವು ಮುಂಚಿನ ಕಾಲದಲ್ಲಿ ನಾವು ಹೇಳಿದಾಗೆ ಅವರ ದೈಹಿಕ ಕ್ಷಮತೆ ಜಾಸ್ತಿ ಇತ್ತು, ಅವರಿಗೆ ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ಅಕ್ಕಿ ಅಂಶ ಇರುವಂತದ್ದು, ಅಂದ್ರೆ ಕಾರ್ಬೋಹೈಡ್ರೇಟ್ ಎನರ್ಜಿ ಕೊಡ್ತದೆ, ಆಗ ಅವ್ರಿಗೆ ಜಾಸ್ತಿ ಆಗ್ಬೇಕಿತ್ತು. ಅಂದ್ರೆ ಅವ್ರು ಇಡೀ ದಿವಸ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಕಾರ್ಬೋಹೈಡ್ರೇಟ್ ಏನ್ ತಿಂದ್ರು ಅದನ್ನ ಅರಗಿಸ್ಕೊಳ್ಳುವ ಒಂದು ಕೆಲಸ ಮಾಡ್ತಾ ಇದ್ರು. ಈಗ ನಾವು ಹಾಗೆಲ್ಲ, ನಮಗೆ ಕ್ಯಾಲರಿ ಅಂಶ ಕಮ್ಮಿ ಆಗ್ಬೇಕಾಗಿದೆ. ಈಗ ನೀವು ಕೇಳ್ಬಹುದು, ನಾವು ತಿನ್ನುವ ಆಹಾರ ಪದ್ಧತಿಯಲ್ಲಿ ತುಂಬಾ ಒಂದು ರಾಂಗ್ ಇದೆಯಾ, ಅದು ತಪ್ಪಿದೆಯಾ ಅಂತ. ಈಗ ತಿನ್ನುವ ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ ಪ್ರಪೋರ್ಷನ್, ಈಗ ನೀವು ಒಂದು ತಟ್ಟೆನ ನೀವು 4 ಭಾಗ ಅಂತ ಡಿವೈಡ್ ಮಾಡಿದ್ರೆ, ನಾವು ಮುಖ್ಯವಾಗಿ ಏನಂತ ಹೇಳಿದ್ರೆ ಅರ್ಧ ಭಾಗದಷ್ಟು, ಆ ತಟ್ಟೆ ಅರ್ಧ ಭಾಗದಷ್ಟು ತರಕಾರಿ ಹಣ್ಣುಗಳಿರ್ಬೇಕು, ಇನ್ನು 1/4 ಭಾಗದಷ್ಟು ಕಾರ್ಬೋಹೈಡ್ರೇಟ್, ರೈಸ್ ಇರ್ಬೋದು ಅಥವಾ ಚಪಾತಿ ಅಂತದ್ದು ತಿನ್ಬೇಕು, ಇನ್ನು 1/4 ಭಾಗದಷ್ಟು ಪ್ರೋಟೀನ್ ಅಲ್ಲಿ ಈಗ ಮೀನಿರ್ಬೋದು, ಕಾಳುಗಳಿರ್ಬೋದು, ಮೊಟ್ಟೆ ಇರ್ಬೋದು, ಮಾಂಸ ಇರ್ಬೋದು, ಈ ರೀತಿ ಇರ್ಬೇಕು. ಹೀಗೆ ನಾವು ಒಂದು ತಟ್ಟೆನ ನಾವು 4 ಭಾಗ ಮಾಡಿದ್ರೆ ಅರ್ಧಕ್ಕರ್ಧ ನಾವು ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡ್ಬೇಕು, ಅದರಲ್ಲಿ ಸ್ವಲ್ಪ ಹಣ್ಣುಗಳನ್ನ ಒಳಗೆ ಸೇರ್ಕೊಂಡಿರ್ಬೇಕು. ಇನ್ನು 1/4 ಭಾಗ ಮಾತ್ರ ನಾವು ರೈಸ್ ಚಪಾತಿ ಅಂತ ತಿನ್ಬೇಕು, ಇನ್ನು 1/4 ಭಾಗದಲ್ಲಿ ಪ್ರೋಟೀನ್ ಅಂಶ ಇರ್ಬೇಕು. ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಹಾಗರ್ಥ ತಿನ್ನೋದೇ ಇಲ್ಲ. ಈಗ ನಾವು ನಮ್ಮ ತಟ್ಟೆಯಲ್ಲಿ ನೋಡುವಾಗ 3/4 ಭಾಗ ರೈಸೇ ಇರ್ತದೆ ಅಥವಾ ಚಪಾತಿ, ಒಂದು ಸ್ವಲ್ಪ ಭಾಗ ಮಾತ್ರ ಸೊಪ್ಪು ತರಕಾರಿ ಇರ್ತದೆ. ಇದು ಪ್ರಪೋರ್ಷನ್ ತೊಂದರೆ ಆಗಿರ್ತದೆ. ಇದು ಆಹಾರ ಪದ್ಧತಿಯಲ್ಲಿ ನಾನು ಇದು ಹೇಳುದು ನಾರ್ಮಲ್ ಜನರಿಗೆ. ಈಗ ಡಯಾಬಿಟಿಸ್ ರೋಗಗಳಿಗೆ ಅದಕ್ಕೆ ಕೆಲವು ಆಹಾರ ಪದ್ಧತಿ ಇದೆ, ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಹೀಗೆ ಮತ್ತೊಂದು ಏನಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಅಥವಾ ಒಬೆಸಿಟಿ ಇದ್ದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ವೆಯ್ಟ್ ಕಮ್ಮಿ ಮಾಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಇನ್ನೂ ಕೂಡ ಅದರಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು. ಅದರಲ್ಲಿ ಅವನು ಹಸಿರು ತರಕಾರಿ ಇನ್ನೂ ಜಾಸ್ತಿ ಬಳಸಬೇಕಾಗ್ತದೆ, ಹಣ್ಣನ್ನು ಕಮ್ಮಿ ಮಾಡ್ಬೇಕಾಗ್ತದೆ, ರೈಸ್ ಐಟಮ್ಸ್ ಕಮ್ಮಿ ಮಾಡ್ಬೇಕು, ಪ್ರೋಟೀನ್ ಅಂಶ ಕೂಡ ಒಂದು ಉತ್ತಮ ರೀತಿಯಲ್ಲಿ ತಗೊಳ್ಬೇಕಾಗ್ತದೆ. ಹೀಗೆ ಪ್ರತಿಯೊಂದಕ್ಕೊಂದು ಆಹಾರ ಪದ್ಧತಿ ಇದೆ. ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಆಹಾರ ಪದ್ಧತಿಯಲ್ಲಿ ನಾವು ತಿನ್ನುವ ಪ್ರಪೋರ್ಷನ್ ಅನ್ನ ಬದಲಾಯಿಸ್ಕೊಳ್ಬೇಕಾಗ್ತದೆ. ಮತ್ತೇನಂತ ಹೇಳಿದ್ರೆ ಈ ಕಾಲದಲ್ಲಿ ಇನ್ನೊಂದು ನಂಬಿಕೆ ಏನಂತ ಹೇಳಿದ್ರೆ, ಫಾರಿನ್ ಅಲ್ಲಿ ಸಿಗುವಂತ ಅಥವಾ ಎಲ್ಲೆಲ್ಲೋ ಸಿಗುವ ಆಹಾರ ಪದ್ಧತಿ ನಮ್ಗೆ ಬಹಳ ಒಳ್ಳೇದು, ಅದು ಸುಳ್ಳದು. ನಾವು ಸ್ಥಳೀಯವಾಗಿ ಸಿಗುವ ಆಹಾರವನ್ನೇ ಬದಲಾಯಿಸಿ ನಮ್ಮ ದೇಹಕ್ಕೆ ಸ್ಥಳೀಯವಾಗಿ ಸಿಗುವ ಆಹಾರನೇ ಬಹಳ ಉತ್ತಮ. ಸ್ಥಳೀಯವಾಗಿ ಬೆಳೆದ ಹಣ್ಣುಗಳು, ಸ್ಥಳೀಯವಾಗಿ ಬೆಳೆದ ತರಕಾರಿಗಳು ಎಲ್ಲ ನಮ್ಮ ಸ್ಥಳೀಯವಾಗಿ ಇದ್ರೆ ಬಹಳ ಒಳ್ಳೇದಂತ ಹೇಳ್ಬೋದು. ಈಗ ಆಹಾರ ಪದ್ಧತಿಯ ಬಗ್ಗೆ ಹೇಳಿದ್ರಿ, ಬಹುಶಃ ನೀವು ಹೇಳಿದ್ದು ಪಾಲಿಸ್ಲಿಕ್ಕೆ ಬಹಳ ಕಷ್ಟ ಆಗಿರ್ಬೋದು. ನೀವು ಹೇಳಿದ್ರಿ ತಟ್ಟೆಯ ಏನು ಭಾಗವನ್ನು ಮಾಡಿ ಆ ಭಾಗದಲ್ಲಿ ನೀವು ಹೇಳಿದಾಗೆ ರೈಸೇ ತುಂಬಿರ್ತದೆ, ನಮ್ಮದು ತರಕಾರಿ ಅಥವಾ ಬೇರೆ ಯಾವುದೇ
ನಾನ್ ವೆಜ್ ಆಗಿರ್ಬೋದು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಅಂತ. ಒಮ್ಮೆಲೆ ಎಲ್ಲವೂ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ಆ ಮುಕ್ಕಾಲು ಭಾಗವನ್ನು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದು ಈಚೆಯಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಬಂದರೆ ಬಹುಶಃ ಆ ಒಂದು ನೀವು ಹೇಳಿದ ಪ್ರಮಾಣ ಅಂತ ಹೇಳೋದು 1 ವರ್ಷದ ಒಳಗಾದರೂ ಬರುವ ಒಂದು ಪ್ರಯತ್ನವನ್ನಾದರೂ ಮಾಡಬಹುದು ಅಂತ. ಪ್ರಯತ್ನ ಮಾಡೋದ್ರಿಂದ ನಮ್ಮ ಆರೋಗ್ಯವೇ ಸುಧಾರಿಸೋದು ಅಥವಾ ನಮ್ಮ ಜೀವನ ಶೈಲಿ ಉತ್ತಮವಾಗಿರೋದ್ರಿಂದ ನಾವು ಆರೋಗ್ಯವಾಗಿ ಇರ್ಬೋದು ಅಂತ ಹೇಳ್ತಾ, ಈಗ ಆಹಾರ ಆಯಿತು, ಆಹಾರ ನಮ್ಮದು ಯಾವ ರೀತಿ ನಿರ್ವಹಿಸಬೇಕು ಅಥವಾ ಏನಿರಬೇಕು ಅನ್ನೋದನ್ನು ಹೇಳಿದ್ರಿ. ಇನ್ನು ವ್ಯಾಯಾಮದ ವಿಷಯ ಬಂದಾಗ ವ್ಯಾಯಾಮ ಎಷ್ಟು ಮುಖ್ಯ? ಈಗ ವ್ಯಾಯಾಮ ಅತಿ ಮುಖ್ಯ. ಈಗ ದೇಹದ ಕ್ಷಮತೆ ಇರ್ಬೋದು, ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ವ್ಯಾಯಾಮ ಅತಿ ಅಗತ್ಯ. ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಾವು ಒಂದು 150 ಮಿನಿಟ್ಸ್ ಇನ್ ಎ ವೀಕ್, 150 ನಿಮಿಷ ಇನ್ನು ವಾರದಲ್ಲಿ ಅದನ್ನ 5 ದಿವಸದಲ್ಲಿ ಮಾಡಿರ್ಬೇಕು. ಮಿನಿಮಮ್ 5 ರಿಂದ 6 ದಿವಸದಲ್ಲಿ. ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ, ಅಥವಾ ಫಾಸ್ಟ್ ಆಗಿ ನಡೆಯುವುದಿರ್ಬೋದು, ಬೇರೆ ಬೇರೆ ರೀತಿಯ ಯಾವ ರೀತಿಯ ವ್ಯಾಯಾಮ ಆದ್ರೂ ಪರವಾಗಿಲ್ಲ, ಒಂದು ಮಿನಿಮಮ್ 150 ನಿಮಿಷ ವಾರದಲ್ಲಿ ಮಾಡ್ಬೇಕಂತ ಇದೆ. ಈಗ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಅಂದ್ರೆ ಜಾಸ್ತಿ ಇಂಟೆನ್ಸಿಟಿ ಇರುವ ಎಕ್ಸಸೈಸ್, ಈಗ ಸ್ವಿಮ್ಮಿಂಗ್ ಅಂತ ಇರುವ ಆಟ ಆಡೋದಿರ್ಬೋದು, ಡ್ಯಾನ್ಸ್ ಇರ್ಬೋದು, ಇದು ಅಟ್ಲೀಸ್ಟ್ 75 ಮಿನಿಟ್ಸ್ ಇನ್ ಎ ವೀಕ್, ಅಂದ್ರೆ 75 ನಿಮಿಷ ಇನ್ನು ವಾರದಲ್ಲಿ ಮಾಡ್ಬೇಕು. ಈಗ ನಾವೇನಂತಿದ್ದ ವ್ಯಾಯಾಮ ಈಗ ಈ ವಾರದಲ್ಲಿ 6 ದಿವಸ ವ್ಯಾಯಾಮ ಮಾಡದೆ 1 ದಿವಸ ವ್ಯಾಯಾಮ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ಮಿನಿಮಮ್ ವಾರದಲ್ಲಿ 5 ರಿಂದ 6 ದಿವಸ ವ್ಯಾಯಾಮ ಮಾಡ್ಬೇಕು, 1 ದಿವಸ ರೆಸ್ಟ್ ತಗೊಳ್ಬಹುದು. ಮಿನಿಮಮ್ ಒಂದು ವಾರದಲ್ಲಿ 5 ರಿಂದ 6 ದಿವಸ ವ್ಯಾಯಾಮ ಮಾಡಲೇಬೇಕು. ಅದು ಯಾವ ರೀತಿಯ ವ್ಯಾಯಾಮ ಬೇಕಾದ್ರೆ ಇದೇ ವ್ಯಾಯಾಮ ಉತ್ತಮ ಅಂತ ಏನಿಲ್ಲ. ಈಗ ವ್ಯಕ್ತಿಯ ದೇಹಕ್ಕೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ವ್ಯಾಯಾಮ ಮಾಡ್ಬೋದು. ನಡೆಯುವುದು ಕೂಡ ಉತ್ತಮ ವ್ಯಾಯಾಮನೇ. ಓಡೋದು ಇರ್ಬೋದು, ಎಲ್ಲರಿಗೂ ಓಡ್ಲಿಕ್ಕೆ ಆಗುದಿಲ್ಲ, ಕಾಲು ಗಂಟೆ ನೋವು ಬಂದ್ರೆ ಒಬೆಸಿದ್ದವರಿಗೆ ಆಗುದಿಲ್ಲ. ಸ್ವಿಮ್ಮಿಂಗ್ ಆಗ್ಬೋದು, ಆಟ ಆಡೋದಾಗ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಈ ರೀತಿ ಹಲವು ವ್ಯಾಯಾಮ ಇದೆ. ಯಾವುದೇ ವ್ಯಾಯಾಮದಲ್ಲಿ ನಾವು ನಮ್ಗೆ ಸೂಟ್ ಆಗ್ತದೆ ಅದನ್ನ ಮಾಡ್ಬೋದು. ಮತ್ತೊಂದು ನೀವು ಕೇಳ್ಬೋದು, ಒಬ್ಬ ವ್ಯಕ್ತಿ ಈಗ 60 ವರ್ಷದ ವ್ಯಕ್ತಿ ಮ್ಯಾರಥಾನ್ ಓಡ್ಬೋದು, ಈಗ 30 ವರ್ಷದಲ್ಲಿ ಓಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಓಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಆ 60 ವರ್ಷದ ವ್ಯಕ್ತಿ ತುಂಬಾ ತಿಂಗಳಿಂದ ಒಂದು ಪ್ರಾಕ್ಟೀಸ್ ಮಾಡಿ ಸ್ಟಾಮಿನಾವನ್ನು ಜಾಸ್ತಿ ಮಾಡ್ಕೊಂಡು ಮಾಡಿರ್ತಾರೆ. ಹೀಗೆ ಪ್ರತಿ ದಿವಸ ಕೂಡ ನಾವು ಮಾಡಿ ನಮ್ಮ ಸ್ಟಾಮಿನಾವನ್ನು ಜಾಸ್ತಿ ಮಾಡಿ ನಾವು ಅದನ್ನ ವ್ಯಾಯಾಮಕ್ಕೆ ಹೊಂದಾಣಿಕೆ ಮಾಡ್ಕೋಬಹುದು. ಮುಖ್ಯವಾಗಿ ವ್ಯಾಯಾಮದಲ್ಲಿ ಫಾರ್ಮುಲಾ ಅಂತ ಹೇಳ್ತೀವಿ, FAR ಅಂದ್ರೆ ಫ್ಲೆಕ್ಸಿಬಿಲಿಟಿ, ಮತ್ತೆ ಏರೋಬಿಕ್, ಮತ್ತೆ R ಅಂದ್ರೆ ರೆಸಿಸ್ಟೆನ್ಸ್ ಅಂತ. FAR ಫ್ಲೆಕ್ಸಿಬಿಲಿಟಿ, ಏರೋಬಿಕ್ ಅಂಡ್ ರೆಸಿಸ್ಟೆನ್ಸ್. ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ ಬರೀ ವ್ಯಾಯಾಮ ಅಂತ ಹೇಳಿದ್ರೆ ಬರೀ ವಾಕಿಂಗ್ ಮಾತ್ರ ಮಾಡಿದ್ರೆ ಸಾಕಾಗುದಿಲ್ಲ. ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ ನಾವು ದೇಹನ ಬಗ್ಸಿ, ನಾವು ಶಾಲೆಯಲ್ಲಿ ಈಗ PT ಮಾಸ್ಟರ್ ಮಾಡ್ತಾ ಇದ್ರಲ್ಲ ಆ ತರ, ಅಥವಾ ಯೋಗ ಮಾಡೋದಿರ್ಬೋದು, ಇದರಿಂದ ಜಾಯಿಂಟ್ ಗಳಿಗೆಲ್ಲ ಫ್ಲೆಕ್ಸಿಬಿಲಿಟಿ ಬರ್ತದೆ. ಏರೋಬಿಕ್ ಅಂತ ಹೇಳಿದ್ರೆ ನೀವು ಈಗ ಕ್ಯಾಲರಿ ಬರ್ನ್ ಮಾಡೋದು, ಈಗ ಡ್ಯಾನ್ಸ್ ಮಾಡಿರ್ಬೋದು, ಓಡೋದಿರ್ಬೋದು, ಮತ್ತೆ ನಡೆಯುವುದಿರ್ಬೋದು, ಅದು ಏರೋಬಿಕ್ ಅಂದ್ರೆ. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ವೆಯ್ಟ್ ಎತ್ತಲೇಬೇಕಂತಿಲ್ಲ, ಈಗ ಡಿಪ್ಸ್ ತೆಗೆಯುವುದಿರ್ಬೋದು, ಪುಷ್ಅಪ್ಸ್ ಪುಲ್-ಅಪ್ಸ್ ಮಾಡಿರ್ಬೋದು. ಈ ರೀತಿ ಫ್ಲೆಕ್ಸಿಬಿಲಿಟಿ, ಏರೋಬಿಕ್, ರೆಸಿಸ್ಟೆನ್ಸ್, ಈ 3 ರೀತಿಯ ವಿಧಾನ ಅನುಸರಿಸಿದ್ರೆ ಮಾತ್ರ ಒಂದು ಪರಿಪೂರ್ಣ ವ್ಯಾಯಾಮ ಅಂತ ಹೇಳ್ಬೋದು. ಹೀಗೆ ನಾವು ವ್ಯಾಯಾಮ ಮಾಡುವಾಗ ನಾನು ಹೇಳ್ದಂಗೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 5 ದಿವಸ ಮಾಡಬೇಕು, ಅಟ್ಲೀಸ್ಟ್ ಒಂದು ಅಥವಾ 2 ದಿವಸ ರೆಸ್ಟ್ ಕೊಡ್ಬೋದು ಅಂತ ಹೇಳ್ಬೋದು. ಹೀಗೆ ನಮ್ಮ ದೇಹಕ್ಕೆ ಅನುಗುಣವಾಗಿ, ನಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ದಿನ ವ್ಯಾಯಾಮ ಮಾಡಿದಾಗೆ ನಮ್ಮ ಸ್ಟಾಮಿನಾ ಕೂಡ ಜಾಸ್ತಿ ಆಗ್ತದೆ, ನಮ್ಮ ವೆಯ್ಟ್ ಕೂಡ ಕಮ್ಮಿ ಆಗ್ತದೆ, ನಮ್ಗೆ ಕೂಡ ಒಂದು ಜಾಸ್ತಿ ಪ್ರಮಾಣದ ವ್ಯಾಯಾಮವನ್ನು ಮಾಡ್ಬೋದು. ಯಾವಾಗಲೂ ಕೂಡ ಅತಿಯಾಗಿ ವ್ಯಾಯಾಮ ಮಾಡಬಾರ್ದು. ಕೆಲವು ಈಗ ಜಿಮ್ ಅಲ್ಲಿ ಕೆಲವರು ಕೊಲಾಪ್ಸ್ ಆಗೋದೆಲ್ಲ ಇರ್ತದೆ. ಅತಿಯಾದ ವ್ಯಾಯಾಮ ಕೂಡ ಒಂದೇ ಸಲ ಮಾಡೋದು ಒಳ್ಳೇದಲ್ಲ. ಮತ್ತೆ ಯಾವುದೇ ವ್ಯಾಯಾಮ ಈಗ ಜಿಮ್ಗೆ ಹೋಗಿರ್ಬೋದು, ಅದನ್ನ ಮಾಡೋಕ್ಕಿಂತ ಮುಂಚೆ ಅವರ ದೇಹ ಪರಿಸ್ಥಿತಿ ಅಥವಾ ಆರೋಗ್ಯ ಹೇಗಿದೆ ಅಂತ ಮುಂಚೆನೆ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು ಕೂಡ ಒಳ್ಳೇದು. ಹೀಗೆ ವ್ಯಾಯಾಮ ಕೂಡ ಅತಿ ಅಗತ್ಯ. ದಿನ ಮಾಡೋದ್ರಿಂದ ಹಲವು ಲಾಭಗಳಿದೆ, ಅದನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ. ಆರೋಗ್ಯವಾಗಿ ಇರಬೇಕು ಅಂತಾದರೆ ನಮಗೋಸ್ಕರ ಒಂದಷ್ಟು ಸಮಯವನ್ನು ನಮಗೆ ಮೀಸಲಾಗಿ ಇಟ್ಕೊಂಡಾಗ ಮಾತ್ರ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ವ್ಯಾಯಾಮಕ್ಕೂ ಸಹ ಹಾಗೆ ಒಂದಿಷ್ಟು ಹೊತ್ತು ಅಂತ ಹೇಳ್ಕೊಂಡು ಮೀಸಲಾಗಿ ಇದ್ದಾಗ ಉತ್ತಮ ಜೀವನ ಶೈಲಿಗೆ ಅದು ಕೂಡ ಒಂದು ಭಾಗವಾಗಿ ಪರಿಣಮಿಸ್ತದೆ ಅಂತ. ಇನ್ನು ನಿದ್ರೆಯ ವಿಚಾರಕ್ಕೆ ಬಂದಾಗ ಬಹುಶಃ ಈಗಿನ ಒಂದು ಸಂದರ್ಭದಲ್ಲಿ ನಿದ್ರೆ ಬರುವಂಥದ್ದು, ನಿದ್ದೆ ಬರ್ತಾ ಇಲ್ಲ ಅಂದರೆ ತುಂಬ ತಡವಾಗಿ ಮಲಗೋದು, ತುಂಬ ಲೇಟಾಗಿ ಏಳುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂಥದ್ದು. ನಿದ್ರೆ ಅಂತ ಹೇಳೋದು ನಮಗೆ ಎಷ್ಟು ಮುಖ್ಯ, ಎಷ್ಟು ಹೊತ್ತು ನಿದ್ದೆ ಮಾಡಬೇಕು? ಈಗ ನಿದ್ರೆ ಅಂತ ಹೇಳೋದು ಬಹಳ ಬಹಳ ಅತಿ ಮುಖ್ಯದ್ದು. ಈಗ ಹೇಗೆ ನಮ್ಮ ನೇಚರಲ್ಲಿ, ಪರಿಸರದಲ್ಲಿ ಹಗಲು ರಾತ್ರಿ ಏನಿದೆ, ರಾತ್ರಿ ಯಾಕಿದೆ ಅಂತ ಹೇಳಿದ್ರೆ ಒಬ್ಬ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕಾಗಿಯೇ ನೇಚರ್ ರಾತ್ರಿ ಅಂತ ಮಾಡಿದೆ. ಈಗ ಒಬ್ಬ ಮನುಷ್ಯನಿಗೆ ನೀವು ಎಷ್ಟು ನಿದ್ರೆ ಬೇಕು ಅಂತ ಕೇಳುವಾಗ ಮಿನಿಮಮ್ ಒಂದು 6 ರಿಂದ 8 ಗಂಟೆಗಳ ಕಾಲ ನಿದ್ರೆ ಬೇಕೇ. 6 ರಿಂದ 8 ಗಂಟೆಗಳ
ಈಗ ಈಗ ಸಣ್ಣ ಮಕ್ಕಳಲ್ಲಿ ಹುಟ್ಟಿದ ಮಗುವಿನ ಸ್ವಲ್ಪ ಸಣ್ಣ ಮಕ್ಕಳಲ್ಲಿ ನಿದ್ದೆ ಜಾಸ್ತಿ ಬೇಕಾಗಿರುತ್ತೆ, 12 ಗಂಟೆ 16 ಗಂಟೆ ಮಲಗಬಹುದು. ಈಗ ವಯಸ್ಸಾಗ್ತಾ ಆಗ್ತಾ ನಿದ್ರೆ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ಬೋದು, 6 ಗಂಟೆ ಬೇಕಾಗ್ಬೋದು. ಈಗ ಓವರ್ ಆಲ್ ನಾವು ಹೇಳುತ್ತೆ 6 ರಿಂದ 8 ಗಂಟೆ ನಿದ್ರೆ ಬೇಕೇ. ಮತ್ತೆ ಯಾವ ಟೈಮ್ ನಿದ್ರೆ ಮಾಡ್ಲಿಕ್ಕೆ ಅತಿ ಅಗತ್ಯ ಅಂತ ಹೇಳಿದ್ರೆ, ಈಗ ಸಂಶೋಧನೆ ಪ್ರಕಾರ ರಾತ್ರಿ 10 ರಿಂದ 12 ಗಂಟೆ ಒಳಗೆ ಮಲಗಲೇಬೇಕು. 10 ರಿಂದ 12 ಗಂಟೆ ಒಳಗೆ ಮಲಗಿ ಮತ್ತೆ 6 ರಿಂದ 8 ಗಂಟೆ ಅಂದ್ರೆ 6 ಗಂಟೆಯಿಂದ 7 ಗಂಟೆ ಟೈಮಲ್ಲಿ, ಆ ಟೈಮ್ ಒಳ್ಳೆ ಟೈಮ್. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಸರ್ಕ್ಯಾಡಿಯನ್ ರಿದಮ್ ಅಂತ ಇರ್ತದೆ, ಅಂದ್ರೆ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಗಳು ಅದೆಲ್ಲ ಉತ್ಪತ್ತಿ ಆಗ್ತದೆ. ಅದಕ್ಕೆ ಈ ಒಂದು ನಿದ್ರೆ ಅಥವಾ ಈ ಒಂದು ಏನು ರೆಸ್ಟ್ ತಗೊಳ್ತಾರೆ ಅದು ಅತಿ ಅಗತ್ಯ. ಈಗ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಬಾಡಿ ಕೂಡ ಒಂದು ದಣಿವಾಗಿದ್ದ ಬಾಡಿಗೆ ರೆಸ್ಟ್ ಅಗತ್ಯ. ಅದೇ ಮೆದುಳಿಗೂ ಕೂಡ ಅಷ್ಟೇ, ನಮ್ಮ ಮೆಮೊರಿ ಫಾರ್ಮೇಶನ್ ಅಂತ ಹೇಳ್ತೀವಿ. ಈಗ ಒಬ್ಬ ಸ್ಟೂಡೆಂಟ್ ಅಲ್ಲಿ ಅಥವಾ ನಮ್ಮಲ್ಲಿ ಕೂಡ ಮೆಮೊರಿ ಫಾರ್ಮೇಶನ್ ಅಂತ ಹೇಳಿದ್ರೆ ನೆನಪಿನ ಶಕ್ತಿ ಉತ್ತಮ ಆಗಬೇಕು ಅಥವಾ ನೆನಪು ಶಕ್ತಿ ಮಾರ್ಪಾಟಾಗಬೇಕಂದ್ರೆ ನಿದ್ರೆ ಅತಿ ಅಗತ್ಯ. ಹೀಗೆ ನಿದ್ರೆ ಕಮ್ಮಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಹಲವು ಸ್ಟ್ರೆಸ್ಸಿಗೆ ಕಾರಣ ಆಗ್ತದೆ, ಮಾನಸಿಕ ಆರೋಗ್ಯಕ್ಕೆ ತೊಂದರೆ ಆಗ್ತದೆ, ಸ್ಟ್ರೆಸ್ಸಿಗೆ ಕಾರಣ ಆಗ್ತದೆ, ದಿನದಲ್ಲಿ ಲವಲವಿಕೆಯಿಂದ ಇರುವುದಿಲ್ಲ, ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಏಕಾಗ್ರತೆ ಮಾಡ್ಲಿಕ್ಕೆ ಆಗುದಿಲ್ಲ, ಮಕ್ಕಳಲ್ಲಿ ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ, ನಮ್ಮ ಮಾಡುವ ಕೆಲಸದಲ್ಲಿ ಹಿಂದೆ ಹೋಗ್ತೀವಿ. ಇದರಿಂದ BP ಜಾಸ್ತಿ ಆಗ್ಬೋದು, ಸ್ಟ್ರೆಸ್ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಶುಗರ್ ಜಾಸ್ತಿ ಆಗ್ಬೋದು, ಒಬೆಸಿಟಿ ಜಾಸ್ತಿ ಆಗ್ಬೋದು. ಹೀಗೆ ನಿದ್ರೆ ಅತಿ ಅಗತ್ಯ. ಪ್ರತಿಯೊಬ್ರು ಕೂಡ ಮಿನಿಮಮ್ 6 ರಿಂದ 8 ಗಂಟೆ ನಿದ್ರೆ ಮಾಡಲೇಬೇಕು. ಓಕೆ, ಅದು ಕಮ್ಮಿ ನಿದ್ದೆ ಮಾಡಿದ್ರೆ ಕೂಡ ಅಂದ್ರೆ ಮನಸ್ಸಿಗೆ ಮತ್ತೆ ಅಥವಾ ದೇಹಕ್ಕೆ ಕೂಡ ಹಲವು ಪರಿಣಾಮಗಳಿಗೆ ಕಾರಣ ಆಗ್ತದೆ. ಈಗ ವ್ಯಾಯಾಮ ಹೇಳಿದ್ರಿ, ನಿದ್ರೆ ಹೇಳಿದ್ರಿ, ಆಹಾರದ ಬಗ್ಗೆ ಕೂಡ ಹೇಳಿದ್ರಿ. ಒಬ್ಬ ವ್ಯಕ್ತಿ ಇನ್ನೀಗ ನೆಕ್ಸ್ಟ್ ಬರೋದಾದ್ರೆ, ಒಬ್ಬ ವ್ಯಕ್ತಿ ಎಷ್ಟು ನೀರನ್ನು ಕುಡಿಬೇಕು ಅಂತ ಯಾಕೆ ಹೇಳಿದ್ರೆ, ಡಾಕ್ಟ್ರು ನೀರು ಕುಡಿಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಬಾಟ್ಲಿಗೆ ನೀರು ತುಂಬಿಸ್ತಾರೆ ಕುಡಿತಾರೆ ಅಷ್ಟೇ ಮಾಡ್ತಾರೆ. ಕೆಲವರು ಇಲ್ಲ ನನಗೆ ನೀರು ಬೇಕು ಅಂತ ಅನ್ಸೋದಿಲ್ಲ, ನಾನು ಕುಡಿಯೋದಿಲ್ಲ, 1 ಲೀಟ್ರು ಅರ್ಧ ಲೀಟ್ರಲ್ಲೇ ಮುಗಿಸುವವರು ಕೂಡ ಇದ್ದಾರೆ. ಕೆಲವರು 6-7 ಲೀಟ್ರು ಸಹ ನೀರು ಕುಡಿಯೋರು ಇದ್ದಾರೆ. ಇನ್ನು ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ 1-2 ಲೀಟ್ರು ಒಂದೇ ಸಲ ನೀರು ಕುಡಿಯುವುದು, ಅದೊಂದು ಕೆಲವೊಂದಷ್ಟು ಪದ್ಧತಿಗಳನ್ನು ಅವರವರೇ ಕಂಡುಕೊಂಡಿರ್ತಾರೆ. ಈಗ ಒಬ್ಬ ವ್ಯಕ್ತಿಗೆ ಎಷ್ಟು ನೀರು ಬೇಕು, ಎಷ್ಟು ನೀರು ಕುಡಿಬೇಕು? ಏಕೆ ನೀರು ದೇಹಕ್ಕೆ ಅತಿ ಅಗತ್ಯ. ಈಗ ನಮ್ಮ ಬಾಡಿ ನೋಡುವಾಗ ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ ಒಂದು 50% ನೀರೇ ತುಂಬಿಕೊಂಡಿದೆ ಆಕ್ಚುಲಿ. ಈಗ ಸಾಮಾನ್ಯವಾಗಿ ಕೇಳುವಾಗ ಎಷ್ಟು ನೀರು ಕುಡಿಬೇಕಂದ್ರೆ, ಒಂದು ರಫ್ ಆಗಿ ಒಂದು 2 ರಿಂದ 3 ಲೀಟರ್ ದಿವಸಕ್ಕೆ ನೀರು ಕುಡಿಲೇಬೇಕು. ಇಲ್ಲಿ ಬರೀ ನೀರು ಅಂತಲ್ಲ, ಅದು ಲಿಕ್ವಿಡ್ ಪ್ರಮಾಣದಲ್ಲಿ ಯಾವುದೇ ಆಗಿರ್ಬೋದು. ಈಗ ನಾವು ನೀರು ಈಗ ನೋಡಿ, ನಮ್ಮ ಈ ಕಡೆ ಒಂದು ಕರಾವಳಿಯಲ್ಲಿ ಸೆಕೆ ಜಾಸ್ತಿ ಇರ್ಬೋದು, ಆಗ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಕೆಲ ಚಳಿಗಾಲದಲ್ಲಿ ಒಂದು ಮಳೆಗಾಲದಲ್ಲಿ ನೀರಿನ ಅಂಶ ಕಮ್ಮಿ ಬೇಕಾಗ್ಬೋದು. ಈಗ ನಮ್ಗೆ ಹೇಗೆ ಗೊತ್ತಾಗಬೇಕಂತ ಹೇಳಿದ್ರೆ, ಬಾಡಿಯೇ ನಮ್ಗೆ ಸಿಗ್ನಲ್ ಕೊಡ್ತದೆ. ನಮ್ಗೆ ಸುಸ್ತಾದಾಗೆ ಆಗೋದು, ತಲೆನೋವು ಬರುವುದು, ಅಥವಾ ನಮ್ಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಇವೆಲ್ಲ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ನಿರ್ಜಲೀಕರಣ ಅಂತ ಹೇಳ್ತೀವಿ. ಆ ಪ್ರಮಾಣ ಬಾಡಿ ನಮ್ಗೆ ಹೇಳ್ತದೆ, ಆಗ ನಾವು ನೀರು ಕುಡಿಬೇಕಾಗ್ತದೆ. ಅದಲ್ಲದೆ ಅಂತ ಹೇಳಿದ್ರೆ, ನಮ್ಮ ಮೂತ್ರ ಕಲರ್ ನೋಡಿ ನಾವು ನೀರು ಎಷ್ಟು ಅಂತ ಡಿಸೈಡ್ ಮಾಡ್ಬೋದು. ಈಗ ನಾವು ನಾರ್ಮಲ್ ಆಗಿ ಮೂತ್ರ, ಈಗ ಒಬ್ಬ ವ್ಯಕ್ತಿಗೆ ನೀರಿನ ಅಂಶ ಬಾಡಿ ಸರಿ ಇದ್ರೆ ಅವನ ಮೂತ್ರ ಸ್ವಲ್ಪ ಎಲ್ಲೋ, ಸ್ಲೈಟ್ ಎಲ್ಲೋ, ಟಿಂಚ್ ಎಲ್ಲೋ ಅಂತ ಹೇಳ್ತೀವಿ, ಆ ಎಲ್ಲೋ ಕಲರ್ ಇರ್ತದೆ. ಅವನು ತುಂಬಾ ವಿಪರೀತ ನೀರು ಕುಡಿಯೋರು ಇರ್ತಾರೆ. ಕೆಲವರೆಲ್ಲ ದಿವಸಕ್ಕೆ ಒಂದು 8 ಲೀಟರ್ 10 ಲೀಟರ್ ನೀರು ಕುಡಿಯೋರು ಇರ್ತಾರೆ. ಅವ್ರಿಗೆ ಏನಾಗ್ತದೆ, ಮೂತ್ರದ ಕಲರ್ ಬರೀ ವೈಟ್, ಅದು ಬರೀ ನೀರ್ ತರನೇ ಇರ್ತದೆ, ಅದು ಕೂಡ ಒಳ್ಳೇದಲ್ಲ. ತುಂಬಾ ನೀರು ಕಮ್ಮಿ ಕುಡಿಯೋರು ಇರ್ತಾರೆ, ಆಗ ಅವ್ರಿಗೆ ಏನಾಗ್ತದೆ, ಮೂತ್ರ ತುಂಬಾ ಕೆಂಪಿರ್ತದೆ ಅಂತ ಹೇಳಿದ್ರೆ ತುಂಬಾ ಎಲ್ಲೋ ಇರ್ತದೆ, ಇದು ಕೂಡ ಒಳ್ಳೇದಲ್ಲ. ಈಗ ಒಬ್ಬ ವ್ಯಕ್ತಿ ನೀರು ಎಷ್ಟು ಬೇಕು ಅಂತ ಹೇಳಿ ಡಿಸೈಡ್ ಮಾಡೋ ಮೂತ್ರ ಕಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಬಟ್ ಕೆಲವೊಮ್ಮೆ ಈಗ ಕಿಡ್ನಿ ತೊಂದರೆ ಪೇಷಂಟ್ಗಳು, CKD ಕ್ರೋನಿಕ್ ಕಿಡ್ನಿ ಡಿಸೀಸ್ ಇರ್ಬೋದು, ಅಥವಾ ಹಾರ್ಟ್ ಫೇಲ್ಯೂರ್ ಪೇಷಂಟ್ ಇರ್ಬೋದು, ಅವರೆಲ್ಲ ಸ್ವಲ್ಪ ಡಾಕ್ಟರ್ ಹೇಳಿದಾಗೆ ಅವರ ಮೂತ್ರ ಕಮ್ಮಿ ಹೋಗುದ್ರಿಂದ ಅಥವಾ ಹಾರ್ಟ್ ಮೇಲೆ ಪ್ರಭಾವ ಬೀರೋದ್ರಿಂದ ನೀರು ಅಂಶ ಕಮ್ಮಿ ಕುಡಿಬೇಕಾಗ್ತದೆ. ಹೀಗೆ ನೀರು ಒಬ್ಬನಿಗೆ ಮಿನಿಮಮ್ 2 ರಿಂದ 3 ಲೀಟರ್ ಕುಡಿಲೇಬೇಕು, ಅದು ಅತಿ ಅಗತ್ಯ. ಈ ಕೆಲವರಿಗೆ ನೀರು ಕಮ್ಮಿ ಕುಡಿಯೋದ್ರಿಂದ ಅನೇಕ ತೊಂದರೆಗಳಾಗ್ಬೋದು. ದೇಹದ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಅದರಲ್ಲಿ ಹಿನ್ನಡೆ ಆಗ್ತದೆ. ಹಾಗೆ ನೀರಿನ ಅಂಶ, ನೀರು ಅತಿ ಅಗತ್ಯ. ಎಷ್ಟು ಬೇಕೋ ಅಷ್ಟು ಕುಡಿಬೇಕು. ಎಷ್ಟು ಬೇಕಂತ ಹೇಳೋದನ್ನ ಅವರ ಮೂತ್ರ ವಿಸರ್ಜನೆ ನೀವು ಹೇಳಿದ್ರಿ, ಆ ಬಣ್ಣದ ಮೂಲಕ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಅಂತ ತಿಳ್ಕೊಳ್ಳುವ ಒಂದು ಏನು ಸಿಸ್ಟಮ್ ನಮ್ಮ ದೇಹದೊಳಗೆ ಉಂಟು ಅಂತ ಹೇಳ್ಕೊಂಡು ಇದನ್ನೆಲ್ಲರೂ ಕೂಡ ಗಮನಿಸ್ತಾರೆ, ಬೇಕಾದಷ್ಟು ನೀರು ಕುಡಿತಾರೆ ಅಂತ ಭಾವಿಸ್ತಾ. ಈಗ ಡಾಕ್ಟರ್, ಒಬ್ಬ ವ್ಯಕ್ತಿ ಆರೋಗ್ಯ ತಪಾಸಣೆಯನ್ನು ಕಾಲಕಾಲಕ್ಕೆ ಮಾಡಿಸ್ಕೊಳ್ಳುವಂಥದ್ದು ಆ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೂ ಏನು ಸಂಬಂಧ? ಯಾಕೆ ಟೈಮ್ ಟು ಟೈಮ್ ತಪಾಸಣೆಯನ್ನು ಮಾಡ್ಕೊಳ್ಬೇಕು ಅಂತ? ಈಗ ನಾವು ಒಂದು ನೋಡ್ಬೇಕು, ಯಾವುದೇ ರೋಗ ಕೆಲವೊಮ್ಮೆ ಹಲವು ಸಲ ಹೇಳಿ ಕೇಳಿ ಬರುದಿಲ್ಲ, ಸಡನ್ ಆಗಿ ತೊಂದರೆ ಬಂದಿರ್ತದೆ. ಈಗ ಒಬ್ಬ ವ್ಯಕ್ತಿಗೆ ಅವನು ಬರುವಾಗಲೇ ಅವನ ಸ್ಟ್ರೋಕ್ ಆಗಿ ಬಂದಿದೆ, ಅವನು BP ಯಾವಾಗಲೂ ಇರ್ಬೋದು,
ಅವನಿಗೆ ಶುಗರ್ ಯಾವಾಗಂದನೇ ಇರ್ಬೋದು, ಅವನಿಗೆ ಕಿಡ್ನಿ ತೊಂದರೆಯಿಂದ ಸ್ಟ್ರೋಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬಂದ್ಮೇಲೆ ಅವನಿಗೆ BP ಇದೆ, ಶುಗರ್ ಇದೆ, ಕೊಲೆಸ್ಟ್ರಾಲ್ ಇದೆ ಅಂತ ಗೊತ್ತಾಗ್ಬೋದು. ಬಟ್ ಈಗ ನಾವು ಜೀವನ ಶೈಲಿ ಕೆಟ್ಟ ಇದ್ದವರಿಗೆ ಈ ತರ ತೊಂದರೆ ಬಹಳ ಪ್ರಮುಖವಾಗಿ ಕಂಡು ಬರ್ತದೆ. ಸಾಮಾನ್ಯ ಕೆಲವು ಜೀವನ ಶೈಲಿ ಉತ್ತಮ ಇದ್ರೂ ಕೂಡ ಈ ತೊಂದರೆ ಇರಬಾರ್ದಂತ ಏನಿಲ್ಲ, ಆದ್ರೆ ಬರುವ ಚಾನ್ಸಸ್ ಕಮ್ಮಿ ಇರ್ತದೆ. ಈಗ ನಾವು ಆರೋಗ್ಯ ತಪಾಸಣೆ ಆಗಾಗ ಸ್ಕ್ರೀನಿಂಗ್ ಮಾಡೋದ್ರಿಂದ ಮುಖ್ಯವಾಗಿ ನಮ್ಗೆ BP ಇದೆಯಾ, ಶುಗರ್ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಅಥವಾ ರಕ್ತದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ, ಅಥವಾ ನಾವೀಗ ನಾರ್ಮಲ್ ಆಗಿ ನಾವು TMT ಟೆಸ್ಟ್ ಅಂತ ಮಾಡ್ತೀವಿ, ECG ಅಂತ ಮಾಡ್ತೀವಿ, ಅದೆಲ್ಲ ಮಾಡೋದ್ರಿಂದ ಹಾರ್ಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ, ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮುಂಚೆ ತೊಂದರೆಗಳು ಗೊತ್ತಾಗ್ತದೆ. ಈಗ ನಾನು ಹೇಳ್ದಂಗೆ ಇವು ಎಲ್ಲ BP, ಶುಗರ್, ಕೊಲೆಸ್ಟ್ರಾಲ್ ಇವೆಲ್ಲ ಒಂಥರ ಹಲವು ವೈರಿಗಳಿದ್ದಂಗೆ. ಈ ವೈರಿಗಳನ್ನು ಮುಂಚೆ ಗುರುತಿಸ್ಕೊಂಡು ಅವರನ್ನು ಸನ್ಮಾನ ಮಾಡಿದ್ರೆ ಒಳ್ಳೇದು, ಅಲ್ಲದಿದ್ರೆ ಅವ್ರು ನಮ್ಮನ್ನು ಕೊಲ್ಲಿಕ್ಕೆ ಗ್ಯಾರಂಟಿ ಕಾರಣ ಆಗ್ತದೆ. ಈಗ ಆಹಾರದೊಟ್ಟಿಗೆ ಅಥವಾ ಉತ್ತಮ ಜೀವನ ಶೈಲಿ ಒಟ್ಟಿಗೆ ಈ ಸ್ಕ್ರೀನಿಂಗ್ ಆಗಾಗ ಮಾಡೋದ್ರಿಂದ, ಮುಖ್ಯವಾಗಿ 35 ವರ್ಷ ನಂತರ ಅಟ್ಲೀಸ್ಟ್ 3 ವರ್ಷಕ್ಕೊಂದ್ಸಲ, 45 ವರ್ಷ ನಂತರ ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸಲ, 60 ವರ್ಷ ನಂತರ ಪ್ರತಿ ವರ್ಷ, ಹೀಗೆ ನಾವು ಆಗಾಗ ಫುಲ್ ಹೆಲ್ತ್ ಬಾಡಿ ಚೆಕಪ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡೋದ್ರಿಂದ ಏನ್ ತೊಂದರೆ ಇದೆ ಅದನ್ನ ಮುಂಜಾಗ್ರತೆಯಾಗಿ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಅದರಿಂದ ಆಗುವ ಒಂದು ಅಪಾಯವನ್ನು ತಪ್ಪಿಸಬಹುದು ತಪ್ಪಿಸಬಹುದು ಅಂತ. ಅದರಿಂದ ಕಾಲ ಕಾಲಕ್ಕೆ ಒಂದು ತಪಾಸಣೆಯನ್ನು ಮಾಡಿಕೊಳ್ಳೋದು ಸಹ ನಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ, ನೀವು ಹೇಳಿದ್ರಿ ವೈರಿಗಳು ಬರೋದಕ್ಕಿಂತ ಮೊದಲೇ ನಾವು ಅದಕ್ಕೆ ಬೇಕಾದಂಥ ಜಾಗ್ರತೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿದ್ರಿ. ಡಾಕ್ಟರ್, ಇಲ್ಲಿಯವರೆಗೆ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಜೀವನ ಶೈಲಿಯಿಂದ ಅಂದರೆ ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ಳದೆ ಇದ್ದರೆ ಅದರಿಂದ ಬರುವಂತಹ ಒಂದಷ್ಟು ಕಾಯಿಲೆಗಳ ಬಗ್ಗೆ ಎಲ್ಲವನ್ನ ಹೇಳಿದ್ರಿ. ನಮ್ಮ ಆಹಾರ ಹೇಗಿರಬೇಕು, ವ್ಯಾಯಾಮ ಯಾಕೆ, ನಿದ್ರೆ ಎಷ್ಟು ಬೇಕು, ಅಥವಾ ನೀರಿನ ಒಂದು ಪ್ರಮಾಣ ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕು ಅನ್ನೋದನ್ನು ಹೇಳಿದ್ರಿ. ಅದಲ್ಲದೆ ಕಾಲ ಕಾಲಕ್ಕೆ ಮಾಡುವಂತಹ ತಪಾಸಣೆಯಿಂದ ಏನೆಲ್ಲ ಉಪಯೋಗ ಉಂಟು ಅಂತ ಹೇಳಿದ್ರಿ. ಬಹುಶಃ ಇಂದಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರವನ್ನು ನಮಗೆ ತಿಳಿಸಿಕೊಟ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟ್ರೇ? ಈಗ ಜೀವನ ಶೈಲಿಯ ತೊಂದರೆಗಳು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಹಿಂದಿನ ಕಾಲದಲ್ಲಿ ಈಗ ನಂಜು, ಇನ್ಫೆಕ್ಷನ್ ಇಂದ ಪ್ರಾಬ್ಲಮ್ಗಳು ಬರ್ತಾ ಇತ್ತು, ರೋಗ ಸಾಂಕ್ರಾಮಿಕ ರೋಗ ಇರುತ್ತೆ. ಈ ಕಾಲದ ರೋಗಗಳು ಬಹಳ ಬದಲಾಗಿದೆ. ಈಗ ಹೃದಯಾಘಾತ, ಸ್ಟ್ರೋಕ್, BP, ಶುಗರ್ ಸಂಬಂಧಪಟ್ಟ ತೊಂದರೆಗಳೇ ಕಂಡು ಬರ್ತದೆ. ಈಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ನಾನು ಉತ್ತಮಪಡಿಸಬೇಕಂತ ಆಲ್ರೆಡಿ ಹೇಳಿದ್ದೀನಿ. ಅಂದ್ರೆ ಆಹಾರದಲ್ಲಿ ನಾವು ಮಾರ್ಪಾಟು ಮಾಡ್ಕೊಳ್ಳೇಬೇಕು. ಈಗ ಒಂದು ನಾವು ಗಮನಿಸ್ಬೇಕಂತ ಹೇಳಿದ್ರೆ, ನಮ್ಮ ಆರೋಗ್ಯ ಒಂದು ಉತ್ತಮವಾಗಿರ್ಬೇಕಂದ್ರೆ ಈಗ ನಾವು ಬಾಡಿಗೆ ಮೆಟಬಾಲಿಕ್ ಮೆಮೊರಿ ಅಂತ ಹೇಳ್ತೀವಿ. ತುಂಬಾ ವರ್ಷದಿಂದ ನಾವು ಉತ್ತಮ ಜೀವನ ಶೈಲಿ ಮಾಡಿದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರ್ತದೆ. ನಾನು 60 ವರ್ಷ ಆದ ನಂತರ ರಿಟೈರ್ಡ್ ಆದ್ಮೇಲೆ ವ್ಯಾಯಾಮ ಮಾಡ್ತೀನಿ, ಊಟ ಸರಿ ಮಾಡ್ತೀನಿ, ಆಮೇಲೆ ಆರೋಗ್ಯ ನೋಡ್ಕೊಳ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ನಾವು ಮುಖ್ಯವಾಗಿ ನೀವು ಕೊಲ್ಲಿ ದೇಶಗಳಲ್ಲಿ, ಈ ಅರಬ್ ದೇಶಗಳಲ್ಲಿ ಹೋಗುವ ಜನಗಳು ನೋಡಿದ್ವಿ. ಅಲ್ಲಿ ಅವರು ಕೆಲಸ ಮಾಡೋರು ಒಂದು ಜೀವನ ಶೈಲಿ ಬಹಳ ಕೆಟ್ಟದಾಗಿರ್ತದೆ. ಅವ್ರು ಏನ್ ಮಾಡ್ತಾರೆ, 60 ವರ್ಷ ದುಡ್ದು ಮತ್ತೆ ರಿಟೈರ್ಡ್ ಆಗಿ ಇಲ್ಲಿ ಆಸ್ಪತ್ರೆಗೆ ಅಥವಾ ಅನಾರೋಗ್ಯಕ್ಕೆ ಹೆಚ್ಚು ಖರ್ಚು ಮಾಡ್ತಾರೆ. ಈಗ ಆಲ್ವೇಸ್ ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿ ಇರ್ಬೋದು, ತಮ್ಮ ಆರೋಗ್ಯ ಇರಬಹುದು, ಇದು ಒಂದು ದಿವಸದಲ್ಲಿ, ಒಂದು ವರ್ಷದಲ್ಲಿ ಆಗೋದಲ್ಲ. ನಾವು ಹುಟ್ಟಿದಾಗಿಂದ ಮಕ್ಕಳಿಂದ ಹಿಡಿದು ನಾವು ಹೇಗೆ ಜೀವನ ಶೈಲಿ ನಿರ್ವಹಿಸ್ತೀವಿ, ಹೇಗೆ ಆಹಾರ ತಿಂತಿದ್ದೀವಿ, ಹೇಗೆ ದಿನ ದಿನ ವ್ಯಾಯಾಮ ಮಾಡ್ತಾ ಇದ್ದೀವಿ, ನಮ್ಮ ಮಾನಸಿಕ ಆರೋಗ್ಯ ಹೇಗಿದೆ, ಆರೋಗ್ಯ ತಪಾಸಣೆ ಮಾಡ್ಕೊಂಡು ಏನೋ ತೊಂದರೆ ಇದೆ ಅದನ್ನು ಸರಿ ಮಾಡ್ಕೊಳ್ತಾ ಇದ್ದೀವಾ, ಅಥವಾ ನಮ್ಮ ದೇಹಕ್ಕೆ ಬೇಕಾದ ಒಂದು ವಿಟಮಿನ್ ಮಿನರಲ್ಸ್ ಕಮ್ಮಿ ಇದೆಯಾ ಅದ್ರ ಬಗ್ಗೆ ಕೂಡ ಹೀಗೆ ಹಲವು ಒಂದು ಪ್ರಮುಖ ಅಂಶಗಳಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮತ್ತೆ ಆರೋಗ್ಯ ಅವಲಂಬಿತ ಆಗಿರ್ತದೆ. ಅದಕ್ಕಾಗಿ ಉತ್ತಮ ಜೀವನ ಶೈಲಿಯನ್ನು ಮಕ್ಕಳಿಂದನೇ ಶುರು ಮಾಡಿ ಅದನ್ನು ಮುಂದುವರಿಸಿಕೊಂಡಾಗ ನಮ್ಮ ಒಂದು ದೇಹದ ತೂಕವನ್ನ ನಿಯಂತ್ರಿಸಿಕೊಂಡು, BP, ಶುಗರ್ಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಅಥವಾ ಬರದಿದ್ದಾಗೆ ನೋಡಿಕೊಂಡು, ಕೊಲೆಸ್ಟ್ರಾಲ್ ಅಂಶಗಳನ್ನ ಸರಿಯಾಗಿ ನಿರ್ವಹಿಸಿಕೊಂಡು, ಸರಿಯಾದ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಜೀವನ ಶೈಲಿ ಮಾಡಿದ್ರೆ ಖಂಡಿತವಾಗಿ ಈ ಜೀವನ ಶೈಲಿಯಿಂದ ಬರುವ ತೊಂದರೆಗಳಿಂದ ದೂರ ಇರಬಹುದು ಅಂತ ಬಹಳ ಸೂಕ್ಷ್ಮವಾಗಿ ವಿಸ್ತಾರವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಜೀವನ ಶೈಲಿ ಹೇಗೆ ಇರಬೇಕು ಅಂತ ಹೇಳಿದ್ರಿ. ಕೊನೆಯದಾಗಿ ಒಂದು ಮಾತನ್ನು ಹೇಳಿದ್ರು, ಚಿಕ್ಕ ವಯಸ್ಸಿನಿಂದ ಆವಾಗಲೇ ನಾವು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಾಗ ಕಾಯಿಲೆ ಬರುವಂಥದ್ದು ಅದನ್ನು ಬಹಳ ಮುಂದೆ ಹಾಕ್ಬೋದು ಅಥವಾ ಬಾರದ ಹಾಗೆ ನಾವು ನೋಡ್ಕೊಳ್ಬಹುದು ಅಂತ. ಈ ಮಾತು ಹೆಚ್ಚಾಗಿ ತಾಯಂದರಿಗೆ ಬಹಳ ಮುಖ್ಯವಾಗಿ ಪರಿಣಮಿಸಬಹುದು ಅಥವಾ ಅದನ್ನು ಗಮನಿಸಿದಾಗ ಅವರು ಮಕ್ಕಳಿಗೆ ಏನು ಆಹಾರ ಬೇಕು ಡಾಕ್ಟರ್ ಹೇಳಿದಾಗೆ ಅದೆಲ್ಲವನ್ನು ನೋಡಿಕೊಂಡು ಅದೇ ರೀತಿಯಲ್ಲಿ
ನೀಡಿದಾಗ ಅವರ ಮುಂದಿನ ಜೀವನ ಕೂಡ ಆರೋಗ್ಯವಾಗಿರ್ತದೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯಲ್ಲಿ ಜೀವನ ಶೈಲಿಯ ಬಗ್ಗೆ ಬಹಳ ಉತ್ತಮವಾಗಿ ನಾವು ಮಾಡುವಂಥ ತಪ್ಪುಗಳನ್ನು, ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ, ಏನು ಮಾಡಬಾರ್ದು ಅನ್ನೋದನ್ನು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಡಾಕ್ಟರ್ ಸುದೀಪ್ ಶೆಟ್ಟಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಡಾಕ್ಟರ್. ಇದಾಗಿತ್ತು ಇಂದಿನ ಆರೋಗ್ಯ ವಾಹಿನಿ ಸಂಚಿಕೆ. ಪ್ರಸ್ತುತಪಡಿಸಿದ್ದು ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಘಟಕ ಮತ್ತು ಯು ಚಾನಲ್. ಈ ಒಂದು ಸಂಚಿಕೆಯಲ್ಲಿ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಂಡ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವೈದ್ಯರ ಜೊತೆಗೆ ಮತ್ತೊಂದು ವಿಚಾರವನ್ನು ಹೊತ್ತು ಬರ್ತೇನೆ. ಅಲ್ಲಿಯವರೆಗೆ ತಾವೆಲ್ಲರೂ ಸಹ ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.